ನಾನು ಹೇಳ್ತೀನಿ, ಈಗ ಸೆನ್ಸರ್ ಆಫೀಸರ್ ಸಿನಿಮಾವನ್ನ ನೋಡಾದ್ಮೇಲೆ ಅವ್ರ ಡಿಸ್ಕಷನ್ ಇರುತ್ತೆ, ಅದನ್ನ ಲೈವ್ ಮಾಡಿ. ಒಂದು ಸಿನಿಮಾ ಸೋಲಿಗೆ ಡೈರೆಕ್ಟರ್ ಎಷ್ಟು ಪ್ರಮಾಣದಲ್ಲಿ ಕಾರಣ ಆಗ್ತಾನೋ, ಎಂಟೈರ್ ದ ಸೊಸೈಟಿನಲ್ಲಿ ಈ ತರ ವಿಚಾರಗಳು ಬಂದದ್ದು ಕೂಡ ಒಂದು ಪ್ರಮಾಣದಲ್ಲಿ ಆಗಿದೆ. ಕ್ರೌಡ್ ಪುಲ್ಲಿಂಗು ಬೇಕಾಗಿತ್ತು, ಬೇಕು ಕೂಡ. ಯಾಕಂದ್ರೆ ಇದು ನಿನ್ನೆ ಮೊನ್ನೆ ಶುರುವಾದಂತ ಕ್ರೌಡ್ ಪುಲ್ಲಿಂಗ್ ಅಲ್ಲ. ಜನಗಳು ಯಾಕೆ ಬರ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಎಂಟರ್ಟೈನ್ಮೆಂಟ್ ಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಗಳು ಬಂದ್ಬಿಟ್ಟಿದೆ. ಇವಾಗ ಒಬ್ಬ ವ್ಯಕ್ತಿ ಕುತ್ಕೊಂಡ 4 ಅವರ್ ಅಲ್ಲಿ ಇಡೀ ದುನಿಯಾನೇ ನೋಡ್ಬಿಡ್ತಾನೆ. ಸೊ ಕ್ರೌಡ್ ಪುಲ್ಲಿಂಗ್ ಎಷ್ಟು ಪ್ರಮಾಣದಲ್ಲಿ ತಪ್ಪಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಸರಿ ಕೂಡ. ಈ ಫಸ್ಟ್ ಡೇ ಸಿನಿಮಾಗೆ ಏನ್ ಜನ ಬಂದಿದ್ದಾರೆ ಅದ್ರ ಮೇಲ್ಗಡೆ ಸೆಕೆಂಡ್ ಡೇ ಶೋ ನಿರ್ಧಾರ ಆಗುತ್ತೆ ನಮ್ದು ಕನ್ನಡ ಇಂಡಸ್ಟ್ರಿನಲ್ಲಿ. ಅಂದ್ರೆ ಸಿನಿಮಾ ಮೇಕಿಂಗ್ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಡ್ಜ್ ಕೂಡ ಎಲ್ಲ ಮೇಕರ್ಸ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ. ದೊಡ್ಡ ಲಾರ್ಜ್ ಸ್ಕೇಲ್ ಅದು. ಈಗ ಏನಂದ್ರೆ ಈಗ ವಿಲೇಜ್ ಗಳಲ್ಲಿ ಜನಗಳಿಗೆ ಸಿನಿಮಾ ರೀಚ್ ಆಗ್ಬೇಕು ಅಂತ ಅಂದಾಗ ನ್ಯೂಸ್ ಚಾನಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಗೆಟಿವ್ ಕಂಟೆಂಟ್ 99% ಇರುತ್ತೆ, ಪಾಸಿಟಿವ್ ಕಂಟೆಂಟ್ 1%. ಹೊಸಬ್ರು ಸಿನಿಮಾಗಳಿಗೆ ನೀವು ಸಪೋರ್ಟ್ ಅನ್ನ ಮಾಡಿದಾಗ ಡೆಫಿನೆಟ್ಲಿ ಅದಕ್ಕಿಲ್ಲ. ಈಗ ಪ್ರಮೋಟರ್ಸ್ ಹೇಳ್ದಂಗೆ ನಾವು ಕೇಳೋ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ಒಬ್ಬ ಸಿನಿಮಾ ಮೇಕರ್ಸ್ ಹೆಂಗ ಎಲ್ಲರ ತರ ಓಡ್ ಕಾಲಕ್ಕೆ ಬಿದ್ದು ಬೇಡ್ಕೋಬೇಕು. ವೆಲ್ಕಮ್ ಬ್ಯಾಕ್ ಟು ದಿ ಪಾರ್ಟ್ 2 ಆಫ್ ಲೆಟ್ಸ್ ಟಾಕ್. ಶ್ರೀನಿ ಅವ್ರ ಜೊತೆ ಮಾತಾಡ್ತಿದ್ದೆ ಲಾಸ್ಟ್ ಎಪಿಸೋಡ್ ನಲ್ಲಿ ಒಂದಷ್ಟು ಸೆನ್ಸರ್ ವಿಚಾರಗಳಿರ್ಬೋದು. ಅಂಡ್ ಈ ಎಂಟೈರ್ ಎಪಿಸೋಡ್ ನ ಉದ್ದೇಶ ಆಗಿರ್ಬೋದು, FMC ನಲ್ಲಿ ಬರ್ತಿರುವ ಲೆಟ್ಸ್ ಟಾಕ್ ಶೋ ನ ಉದ್ದೇಶ ಯಾವುದೇ ಕಾರಣಕ್ಕೆ ಯಾರನ್ನು ಪರ್ಸನಲ್ ಆಗಿ ಹರ್ಟ್ ಮಾಡೋದಾಗ್ಲಿ, ಯಾರನ್ನೇ ಟಾರ್ಗೆಟ್ ಇಟ್ಕೊಂಡ ವಿಷಯ ಅಲ್ಲ. ಈಗಿನ ಪ್ರಸ್ತುತ ಪರಿಸ್ಥಿತಿ ಆಫ್ ಕನ್ನಡ ಚಿತ್ರರಂಗ, ಹಾಗೆ ಆಗ್ಬೇಕಾಗಿರುವಂತಹ ಕೆಲವು ಬದಲಾವಣೆಗಳಿರ್ಬೋದು ಅಥವಾ ನಿರೀಕ್ಷೆ ಮಾಡ್ತಿರುವಂತಹ ಬದಲಾವಣೆಗಳು ತಿಳಿದವರು ಮಾತಾಡ್ಬೇಕು ಅನ್ನೋ ವಿಚಾರ. ಬೇರೆ ಸಕ್ಸಸ್ ಆಗಿರೋರ ಇನ್ಸ್ಪಿರೇಷನ್ ಮಾತಾಡ್ತೀವಿ, ಆದ್ರೆ ಅಷ್ಟು ಮಾತ್ರ ಅಲ್ಲ, ಸೋಲುಂಡು ಗೆಲುವಿನ ಹಾದಿಯಲ್ಲಿರೋರ ಅನುಭವದ ಪಾಠವನ್ನು ಕೂಡ ತಿಳ್ಕೊಳ್ಬೇಕು ಅನ್ನೋ ವಿಚಾರದ ಉದ್ದೇಶ ಇಟ್ಕೊಂಡು ಈ ಎಪಿಸೋಡ್ ಗಳನ್ನ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಕಂಟಿನ್ಯೂ ಟು ಟಾಕ್ ವಿತ್ ಶ್ರೀನಿ. ಸೊ ಶ್ರೀನಿ ಅವರೇ, ಲಾಸ್ಟ್ ಎಪಿಸೋಡ್ ನಲ್ಲಿ ನಾವು ಮಾತಾಡ್ತಾ ಇದ್ವಿ ಸೆನ್ಸರ್ ವಿಚಾರವಾಗಿ. ಒಂದಷ್ಟು ನಿಮಗಾದ ನೋವು ಅಥವಾ ನಮಗೆ ಆದಂತಹ ಕೆಲವು ಅನುಭವಗಳು, ಹಾಗೆ ಒಂದಷ್ಟು ಬದಲಾವಣೆಗಳು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ನಿರೀಕ್ಷೆ. ಸೊ ಏನ್ ಹೇಳ್ತೀರಾ ನೆಕ್ಸ್ಟ್ ಅಬೌಟ್ ಇದೆ ಈ ಸೆನ್ಸರ್ ಟಾಪಿಕ್? ಏನಾಗುತ್ತೆ ಅಂದ್ರೆ ಸೆನ್ಸಾರ್ಗೆ ಈಗ ಹೊಸ ಸಿನಿಮಾ ಮೇಕರ್ಸ್ ಗಳಿಗೆ ಏನಾಗುತ್ತೆ ಅಂದ್ರೆ ಸೆನ್ಸಾರ್ ಅನ್ನೋದು ಎಂಡಲ್ಲಿ ಇರುತ್ತೆ. ಸಿನಿಮಾ ಎಲ್ಲ ನಾವೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಆಮೇಲೆ ಇನ್ನೊಂದು 1 ತಿಂಗಳೋ 15 ದಿವಸದಲ್ಲೋ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂದಾಗ ಮಾತ್ರ ಸೆನ್ಸಾರ್ ಅನ್ನೋ ವಿಷಯನ ತಲೆಯಲ್ಲಿ ಇಟ್ಕೋತೀವಿ. ಅವಾಗ ಸೀರಿಯಸ್ನೆಸ್ ಬರುತ್ತೆ. ಶೂಟ್ ಮಾಡಾದ್ಮೇಲೆ ಬೇರೇನು ಮಾಡಕ್ಕಂತೂ ಆಗಲ್ಲ. ಅವ್ರು ಏನ್ ಕೊಡ್ತಾರೋ ತಗೊಂಡ್ ಬರ್ಬೇಕಷ್ಟು. ಅದಕ್ಕಿಂತ ಬೆಟರ್ ಏನಂತಂದ್ರೆ ಒಂದು ಟೀಮು, ಫಾರ್ ಎಕ್ಸಾಂಪಲ್ ಯಾವ್ದೇ ಸಿನಿಮಾವನ್ನ ಮಾಡ್ತೀವಿ ಅಂದಾಗ ನಮ್ಮ ಕಥೆ ರೆಡಿ ಇರುತ್ತೆ, ಸ್ಕ್ರೀನ್ ಪ್ಲೇ ರೆಡಿ ಇರುತ್ತೆ. ಸ್ಕ್ರೀನ್ ಪ್ಲೇ ಆದ್ಮೇಲೆ ಒಬ್ಬ ಸೆನ್ಸರ್ ಆಫೀಸರ್ ಆಗಿರ್ಬೋದು, ಅಥವಾ ಸೆನ್ಸರ್ ಆಫೀಸರ್ ಅಂತಲ್ಲ, ಸೆನ್ಸರ್ ಮಂಡಳಿಯಿಂದ ಯಾರಾದ್ರೂ ಒಬ್ಬ ಪರ್ಸನ್ ಅಂದ್ರೆ ನಾಲೆಡ್ಜ್ ಇರ್ತಕ್ಕಂತ ವ್ಯಕ್ತಿ ಏನು ಅವ್ರ ಬೈಲ ರೆಡಿ ಮಾಡ್ಕೊಂಡಿದ್ದಾರೆ, ಸೊ ಅದ್ರಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ತಿಳಿಸಿ ಹೇಳಿದಾಗ ಸೊ ಈತನಿಗೆ ಅರ್ಥ ಆಗುತ್ತೆ. ಈ ಒಂದು ಟೀಮು ಕೂಡ, ಫಾರ್ ಎಕ್ಸಾಂಪಲ್ ನಾನೇ ಇವಾಗ ಮಿಸ್ಟೇಕ್ ಮಾಡಿದ್ರೆ ನನಗೆ ನೆಕ್ಸ್ಟ್ ಅನಿಸ್ತಾ ಇದ್ದೆ ಮತ್ತೆ ನಾನು ಯಾರನ್ನ ಕೇಳಬೇಕು, ಏನನ್ನ ಮಾಡಬೇಕು, ಎಲ್ಲಿ ಹೋಗ್ಬೇಕು, ಇದಕ್ಕೆ ಯಾವುದೇ ರೀತಿಯಾದಂತಹ ನಾಲೆಡ್ಜ್ ಕೊಡುವಂತ ಪರ್ಸನ್ ಇಲ್ಲ. ಸೊ ಹಾಗಾಗಿ ನಾವೇ ತಗೋಬೇಕು ಅಂದಾಗ ಡೈರೆಕ್ಟ್ ಸೆನ್ಸರ್ ಆಫೀಸರ್ ತಾನೇ ಹೋಗ್ಬೋದು. ಹೋಗಿ ಸರ್ ಈ ತರ ಒಂದು ಸ್ಕ್ರಿಪ್ಟ್ ಇದೆ, ಸೊ ಈ ತರ ಸ್ಕ್ರಿಪ್ಟ್ ಅಲ್ಲಿ ಈ ತರ ಸೀನ್ ಬರುತ್ತೆ ಸರ್, ಹಿಂಗಿದೆ, ಅರ್ಧ ಗಂಟೆ ಟೈಮ್ ಅನ್ನ ಕೊಟ್ರಿ, ಅರ್ಧ ಗಂಟೆಲಿ ಯಾವುದೇ ಸಿನಿಮಾ ಬೇಕಾದ್ರೂ ಕಥೆನ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ. ಅದು ಅವ್ರಿಗೊಂದು ಐಡಿಯಾ ಬರುತ್ತೆ. ಸೊ ಅವ್ರು ಫಸ್ಟ್ ಆಫ್ ಆಲ್ ಅವ್ರದ್ದು ಏನ್ ಕ್ರೈಟೇರಿಯಾ ಇದೆ, ಯಾವ್ದೇ ಒಂದು ಇಡಬೇಕು, ಯಾವ್ದಾದ್ರು ಇಡಬಾರ್ದು, ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು ಅಂತ ಹೇಳ್ತೀವಿ. ಇದು ಎಷ್ಟು ಪ್ರಮಾಣದಲ್ಲಿ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ, ಫೇಲ್ಯೂರ್ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಸಿನಿಮಾ ಮೇಕರ್ಸ್ ಅವ್ರು ಹೇಳ್ದಂಗೆ ನಾವು ಶೂಟ್ ಮಾಡಲ್ಲ, ನಮ್ಗೆ ಏನ್ ಬೇಕೋ ನಾವು ಅದನ್ನೇ ಎಂಡ್ ಆಫ್ ದಿ ಡೇ ಶೂಟ್ ಮಾಡೋದು. ಬಟ್ ಅವ್ರ ನಾಲೆಡ್ಜ್ ಇತ್ತು ಅಂತ ಅಂದಾಗ ಇಷ್ಟು ಪ್ರಮಾಣದಲ್ಲಿ ವಲ್ಗಾರಿಟಿ, ಇವಾಗ ಫಾರ್ ಎಕ್ಸಾಂಪಲ್ ನ್ಯೂಡಿಟಿನ ತೋರಿಸ್ತಾರೆ ಅಂದ್ರೆ ಯಾವ ಪ್ರಮಾಣದಲ್ಲಿ ನ್ಯೂಡಿಟಿ ಇದೆ, ಅಥವಾ ವಲ್ಗರ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ ಅಂದ್ರೆ ಯಾವ್ದು ವಲ್ಗರ್ ವರ್ಡ್. ಈಗ ನಮ್ಮ ಜನಪದ ಸಂಸ್ಕೃತಿಗಳಲ್ಲಿ ಕೆಟ್ಟ ಮಾತುಗಳೆಲ್ಲ ಕಾಮನ್, ಅದು ಮನೆಗಳಲ್ಲಿ ಮಾತಾಡ್ತಾ ಇರ್ತಾರೆ, ಅಪ್ಪ ಮಗನು ಮಾತಾಡ್ತಾರೆ, ಮಗ ಆಡು ಭಾಷೆನಲ್ಲಿ ಮಾತಾಡ್ತೀವಿ. ಹಳ್ಳಿಗಳ ಕಡೆ ಹೋದ್ರೆ ಅಮ್ಮ ಅಕ್ಕ ಅನ್ನೋದಲ್ಲೇ ಕಾಮನ್ ವರ್ಡ್ ಆಗ್ಬಿಡುತ್ತೆ. ಈಗ ಉತ್ತರ ಕರ್ನಾಟಕ ಕಡೆ ಹೋದ್ರಿ ಅಂದ್ರೆ ಮಾತಾಡೋದಕ್ಕೆ ಎಷ್ಟೋ 90% ಮಾತುಗಳು ಶುರು ಆಗದೆ ಹೊಲಸು ಮಾತುಗಳಿಂದ. ಅದು ನಾವು ಈ ಕಡೆ ನಮ್ಮ ಮಂಗಳೂರು ಕಡೆ ಹೋದ್ವಿ ಅಂತಂದ್ರೆ ಅಲ್ಲಿಗೆ ಅವ್ರಿಗೂ ಯಪ್ಪ ಏನ್ ಇವನ್ ಯಾರಿಗೂ ಹಿಂಗ್ ಮಾತಾಡ್ತಾನೆ ಅಂತ ಅನ್ಸುತ್ತೆ. ಸೊ ಇದು ವೈವಿಧ್ಯತೆಯಲ್ಲಿ ಏಕತೆ ಇರ್ತಕ್ಕಂಥ ರಾಜ್ಯ. ಸೊ ಹಾಗಾಗಿ ನೀವು ಹಂಗನ್ಬಿಟ್ಟು ನಾವು ಮಂಗಳೂರವರೆಗೆ ಸಿನಿಮಾ ಮಾಡ್ಬೇಕು ಅಂದ್ರೆ ಪರಿಶುದ್ಧವಾಗಿ ಕನ್ನಡದಲ್ಲಿ ಮಾತಾಡಕ್ ಆಗಲ್ಲ, ಬರೀ ಅದನ್ನೇ ಸಿನಿಮಾ ಮಾಡಕ್ ಆಗಲ್ಲ. ಉತ್ತರ ಕರ್ನಾಟಕದವ್ರು ಮಾಡ್ತೀವಿ ಅಂದ್ರೆ ಬರೀ ಕೆಟ್ಟ ಪದಗಳನ್ನ ಯೂಸ್ ಮಾಡ್ಕೊಂಡು ಮಾಡಕ್ ಆಗಲ್ಲ. ಯಾಕಂದ್ರೆ ಅಲ್ಲೂ ಕೂಡ ಒಂದು ಮಾತು ಶುರು ಆಗೋದು ಹೊರಟಿರುತ್ತೆ ವಿನಃ ಅಲ್ಲಿ ನೋಡ್ತಕ್ಕಂಥ ಆಡಿಯನ್ಸ್ ಕೂಡ ನಮ್ಮವರೇ ಅಲ್ಲ, ಅವರು ಕೂಡ ಮನುಷ್ಯ ಅವರು. ಯಾಕಂದ್ರೆ ಭಾಷಾ ವೈವಿಧ್ಯತೆ ಎವ್ರಿ 40 ಕಿಲೋಮೀಟರ್ಸ್ ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ರೂಪುರೇಷೆಗಳಾಗಿರ್ಬೋದು, ಊಟ ವಿಧಾನಗಳಾಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ಪ್ರತಿ 40 ಕಿಲೋಮೀಟರ್ಗೆ ಕರ್ನಾಟಕ ಅಲ್ಲ, ಎಂಟೈರ್ ಇಂಡಿಯಾದಲ್ಲೇ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗೆ ಅಂದ್ಬಿಟ್ಟು ನಾವು 40 ಕಿಲೋಮೀಟರ್ಗೆ ಒಂದೊಂದು ಈ ಪ್ಯಾಟರ್ನ್ ಇದನ್ನ ಇಟ್ಕೋಬೇಕು ಅಂದ್ರೆ ಸಿನಿಮಾದಲ್ಲಿ 4 ನಿಮಿಷ ಇದಿರ್ಬೇಕು, ಸಿನಿಮಾದಲ್ಲಿ 4 ಈ ತರ ಮಾಡಕ್ ಆಗಲ್ಲ. ಯಾಕಂದ್ರೆ ಎಂಟೈರ್ ದ ಸಿನಿಮಾ ಅನ್ನೋದು ಒಂದು ಪರ್ಟಿಕ್ಯುಲರ್ ಸ್ಟೇಟ್ಗೆ ಅಂತ ನಾವು ಮಾಡಿದಾಗ ಅಥವಾ ಒಂದು ನೇಷನ್ಗೆ ಅಂತ ಮಾಡಿದಾಗ ಸೊ ಎಲ್ಲಾನು ಕೂಡ ಗೈಡ್ಲೈನ್ಸ್ ನ ತಗೋಬೇಕು, ಗೈಡ್ಲೈನ್ಸ್ ಕೊಡೋರು ಇರ್ಬೇಕಾಗುತ್ತೆ. ಸೊ ನಾವು ಮಾಡಾದ್ಮೇಲೆ ಮಾಡ್ತೀವಿ ಅಂದ್ರೆ ಪ್ರಯೋಜನ ಏನು ಇರೋದಿಲ್ಲ.
ನನಗನ್ಸೋದು ಈ ಗೈಡ್ಲೈನ್ಸ್ ಕೊಟ್ಟರು ಇವಾಗ ನೀವು ಹೇಳಿದ್ರು ಪ್ರೀ ಸೆನ್ಸರ್ ಇಂತ ಮುಂಚೆ ಸ್ಕ್ರಿಪ್ಟ್ ಒಂದು ಅಪ್ರೂವ್ ಆಗಿದ್ರೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಬೇಕಾಗೋದು ನನ್ನ ಪ್ರಕಾರ ಒಂದು ಟ್ರಾನ್ಸ್ಪರೆಂಟ್ ವಿಷನ್. ಒಂದು ಸಿನಿಮಾವನ್ನ ಸಿನಿಮಾವಾಗಿ ಅಲ್ಲಿ ಸೆನ್ಸರ್ ಆಫೀಸರ್ ಇರ್ಬೋದು, ಕೂತ್ಕೊಳ್ಳೋ 4 ಜನ ಸಿನಿಮಾವನ್ನ ಸಿನಿಮಾ ರೀತಿ ನೋಡಿದ್ರೆ ಇದು ಯಾವ್ದು ಸಮಸ್ಯೆ ಬರಲ್ಲ. ದೊಡ್ಡವರಿಗೊಂದು, ಸ್ಟಾರ್ಗಳಿಗೊಂದು, ಬ್ರಾಂಡೆಡ್ ಪ್ರೊಡಕ್ಷನ್ ಹೌಸಿಗೊಂದು, ಹೊಸಬ್ರಿಗೊಂದು ಅಂತ ಬರಲ್ಲ. ಇದೇ ಎ ಸರ್ಟಿಫಿಕೇಟ್ ನಾನು ಐ ಆಮ್ ಸಾರಿ ಈಗ ಬೇರೆ ಸಿನಿಮಾಗೆ ಕೊಡಬಹುದಿತ್ತು. ಅಲ್ಲಿ ಹಿಂಸೆ ಮೇಲೆ ಹಿಂಸೆ, ಅಪ್ಪ ಮಗಳನ್ನ ಮರ್ಡರ್ ಮಾಡಿದ್ದಾರೆ ಅಂತ ರೇಪ್ ಅಟೆಂಪ್ಟ್ ಆಗಿದೆ ಅಂಡ್ ಅಮ್ಮನನ್ನು ಕೊಂದಿದ್ದಾರೆ ಅನ್ನೋ ಕಾರಣಕ್ಕೆ ಎಂಟೈರ್ ಸಿನಿಮಾ ಇಸ್ ಅಬೌಟ್ ರಿವೆಂಜ್. ಯಾವ ಮಟ್ಟಿಗೆ ಹಿಂಸೆ ಇದೆ ಅಂತ ಹೇಳಿದ್ರೆ ನೋಡೋದಕ್ಕೆ ಆಕ್ಚುಲಿ ಭಯ ಆಗುತ್ತೆ. ಹೀಗೆ ಆಗ್ತೀವಿ ನಾವು. ಆದ್ರೂ ಅಫ್ಕೋರ್ಸ್ ಅದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್, ನೋಡೋರಿಗೆ ಎಂಟರ್ಟೈನ್ಮೆಂಟ್. ದಟ್ ಪ್ಯಾಟರ್ನ್ ಆಫ್ ಮೇಕಿಂಗ್ ಅಂಡ್ ಕಟ್ಟಿಂಗ್ ಇಸ್ ಎಕ್ಸ್ಟ್ರಾರ್ಡಿನರಿ ಇದೆ. ಅದು ಗೆದ್ದಿದೆ ಸಿನಿಮಾ ಕೂಡ. ಸೊ ಇಲ್ಲಿ ಟ್ರಾನ್ಸ್ಪರೆನ್ಸಿ ಬೇಕು. ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ನೋಡಿ. ಇಟ್ ಇಸ್ ಅನ್ ಎಂಟರ್ಟೈನ್ಮೆಂಟ್ ಇದೇನು ಮೀಡಿಯಾ. ಅದು ಅದರಲ್ಲಿ ಕ್ರೂರತೆ ಇರ್ಬೋದು, ಹಿಂಸೆ ಇರ್ಬೋದು, ಏನು ಹಾರರ್ ಇರ್ಬೋದು, ಅಥವಾ ಸಾದಾ ಒಂದು ಫ್ಯಾಮಿಲಿ ಇರ್ಬೋದು. ಸಿನಿಮಾವನ್ನು ಸಿನಿಮಾ ರೀತಿ ನೋಡಿ ಸರ್ಟಿಫಿಕೇಟ್ ಕೊಟ್ರೆ ಬಹುಶಃ ಸಕ್ಸಸ್ ಹಾದಿಯಲ್ಲಿ ಇರೋವರಿಗೆ ತುಂಬಾ ಹೆಲ್ಪ್ ಆಗ್ಬೋದಲ್ವಾ? ಖಂಡಿತವಾಗ್ಲೂ. ಇನ್ನೊಂದು ಏನಾಗುತ್ತೆ, ನಾನು ಹೇಳೋದು ಇವಾಗ ಡಿಜಿಟಲೈಸೇಷನ್ ಆಗಿದೆ ಎಂಟೈರ್. ಯಾವುದೇ ವಿಷಯ ಡಿಜಿಟಲ್ ಆಗ್ತೀವಿ. ಸೊ ನಾನು ಹೇಳೋದು ಈಗ ಸೆನ್ಸರ್ ಆಫೀಸರ್ ಸಿನಿಮಾವನ್ನ ನೋಡಾದ್ಮೇಲೆ ಅವ್ರ ಡಿಸ್ಕಷನ್ ಇರುತ್ತೆ, ಅದನ್ನ ಲೈವ್ ಮಾಡಿ. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಾವೆಲ್ಲೋ ಸಂಸತ್ಗಳಲ್ಲಿ ಆಗುವಂತ ವಿಚಾರಗಳು ಯಾರೋ ಪ್ರಧಾನಮಂತ್ರಿ ಬೈಯೋದಾಗಿರ್ಬೋದು, ಪ್ರಧಾನಮಂತ್ರಿ ಬೇರೆಯವ್ರ ಮೇಲೆ ಹೇಳುವಂತದ್ದಾಗಿರ್ಬೋದು, ಅಪ್ ಟು ಅಂತ ಟಾಪ್ ಲೆವೆಲ್ ಅಲ್ಲಿ ಇರುವಂತದ್ದನ್ನೇ ನಾವು ಲೈವ್ ನೋಡ್ತೀವಿ, ಲೈವ್ ಬರ್ತಾ ಇರುತ್ತೆ. ಸೊ ಈ ಒಂದು ಡಿಸ್ಕಷನ್ ಆಗ್ಬೇಕು. ಯಾಕಂದ್ರೆ ಇದು ಲೈವ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಸಿನಿಮಾ ಮೇಕರ್ಸ್ ಫರ್ದರ್ ಬರೋ ಒಂದು ವೆಬ್ಸೈಟ್ ಇದೆ. ಯಾಕಂದ್ರೆ ಇವಾಗ CBFC ಇದೆ, ಒಂದು ವೆಬ್ಸೈಟ್ ಇದೆ. ವೆಬ್ಸೈಟ್ ಅಲ್ಲಿ ಹಾಕಿ ಪ್ರತಿ ಸಿನಿಮಾದು ಅದೇನು ತುಂಬಾ ತಗೊಳ್ಳೋದು, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಅನ್ಲಿಸ್ಟೆಡ್ ಮಾಡ್ಬಿಟ್ಟು ಲಿಸ್ಟ್ ಅಲ್ಲಿ ಹಾಕಿದ್ರಿ ಅಂತಂದ್ರೆ ನೋಡುವಂತವ್ರು ನೋಡ್ತಾರೆ. ಯಾಕೆ ಸಿನಿಮಾಗೆ ಸರ್ಟಿಫಿಕೇಟ್ ಬಂತು? ಆ ಲೈವ್ ಡಿಸ್ಕಷನ್ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವಾಗ ಸಿನಿಮಾ ಮೇಕರ್ಗೂ ಕೂಡ ನಾಲೆಡ್ಜ್ ನ ಜಾಸ್ತಿ ಮಾಡ್ಕೊಳ್ಳೋಷ್ಟು ಧೈರ್ಯ ಬರುತ್ತೆ. ಹಾಗೆ ಸೆನ್ಸರ್ ಆಫೀಸರ್ಗಳು ಕೂಡ ಯಾರು ಸೆನ್ಸರ್ ಸಿನಿಮಾಗಳನ್ನ ನೋಡ್ತಾರಲ್ಲ ಅವರು ಕೂಡ ಈ ತರ ನೋಡ್ತಾ ಇದಾರೆ ಅನ್ನೋ ಒಂದು ಇದರಿಂದ ರೈಟ್ ವೇ ನಲ್ಲಿ ಸಿಗುತ್ತೆ, ರೈಟ್ ವೇ ನಲ್ಲಿ ಸರ್ಟಿಫಿಕೇಶನ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಏನಿಲ್ಲ, ಇದ್ರ ಪಾಡಿಗೆ ಐಡೆಂಟಿಕಲ್ ಹೋಗ್ತಾ ಇರುತ್ತೆ. ಅದ್ರ ಏನಾಯ್ತು. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ನನಗೆ ಎ ಸರ್ಟಿಫಿಕೇಶನ್ ಕೊಡ್ತಾರೆ ಅನ್ನೋದು ಒಂದು ಪ್ರಾಬ್ಲಮ್. ಆದ್ರೆ ಎ ಸರ್ಟಿಫಿಕೇಶನ್ UA ಸರ್ಟಿಫಿಕೇಶನ್ ತಗೊಳಕ್ ಹೋಗ್ತೀವಿ ಅಂದಾಗ ಏನ್ ಫಸ್ಟ್ ಅಲ್ಲಿ ಹೇಳಿರ್ತಾರೆ ಅದ್ರಲ್ಲಿ 1% ಕೂಡ ಇರಲ್ಲ ಮೇಡಮ್. ನಾನು ಹೇಳಿದ ನಾನು ಕೆಲವು ದಿನಗಳ ನಂತರ ಸಿನಿಮಾವನ್ನ ಅವ್ರು ಕಟ್ ಲಿಸ್ಟ್ ಅಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ 25 ರಿಂದ 30 ನಿಮಿಷ ಕಟ್ ಮಾಡಿ ಅಂತಂದ್ರು. ಎಂಡ್ ಆಫ್ ದ ಡೇ ನಾನು UA ಸರ್ಟಿಫಿಕೇಟ್ ಮಾಡಿಸಿದ್ದೀನಿ, ನಾನು 100% ಮಾಡಿಸಿದ್ದೀನಿ. ಅಲ್ಲಿ ಹೋದಂತ ನಂಬ್ತಿರೋ ಬಿಡ್ತಾರೋ ಮ್ಯಾಕ್ಸಿಮಮ್ 1 ರಿಂದ 2 ನಿಮಿಷ ಅಷ್ಟೇ ನಾನು ಕಟ್ ಮಾಡಿದ್ದೀನಿ ಸಿನಿಮಾ. ಯಾಕಿದು? ಯಾಕಂದ್ರೆ ಥಿಯೇಟ್ರಿಕಲ್ ಬರ್ತೀವಿ ಅಂತ ಸಂದರ್ಭದಲ್ಲಿ ನೀವು 25 ರಿಂದ 30 ನಿಮಿಷ ಕೊಡ್ತೀರಾ. ಅದನ್ನ UA ಮಾಡಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಯಾಕಂದ್ರೆ ಅಲ್ಲಿರೋ ಮೈಂಡ್ ಸೆಟ್ ಯಾಕೆ ಚೇಂಜ್ ಆಯ್ತು? 100% ನಾನು ಒಬ್ಬನಿಗೆಲ್ಲ ತುಂಬಾ ಜನ ಸಿನಿಮಾ ಮೇಕರ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಹೇಳೋದೇನಂದ್ರೆ ಒಂದು ಡಿಜಿಟಲ್ ಮಾಡಿ, ಒಂದು ಲೈವ್ ಅನ್ನ ಇಡಿ. ಯಾಕಂದ್ರೆ ಪ್ಯಾನಲ್ ಡಿಸ್ಕಷನ್ ಮ್ಯಾಕ್ಸಿಮಮ್ ಆಗೋ 30 ಮಿನಿಟ್ಸ್. ಅದ್ರ ಮೇಲೆ ಅಂತ ಯಾರು ಟೈಮ್ ಕೊಡಲ್ಲ, ಏನು ಮಾಡಲ್ಲ. ಸಿನಿಮಾ ಮುಗಿತು 30 ನಿಮಿಷದೊಳಗಡೆ ಎಲ್ಲ ಮುಗಿಸ್ಬಿಟ್ಟು ಸರ್ಟಿಫಿಕೇಶನ್ ಬೇಕಾ ಬೇಡ, ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ಡಿವೈಸ್ ಕಮಿಟಿಗೆ ಹೋಗಿ ಅಂತ ಹೇಳ್ಬಿಟ್ಟು ಕಳ್ಸಿಕೊಡ್ತಾರೆ. ಈ 30 ಮಿನಿಟ್ಸ್ ನ ಲೈವ್ ಮಾಡಿ. ಯಾಕಂದ್ರೆ ಒಂದು ಸಿನಿಮಾ ನೀವು ಕೊಡೋ ಒಂದು ಸರ್ಟಿಫಿಕೇಟ್ ಯಾವ ಪ್ರಮಾಣದಲ್ಲಿ ಮ್ಯಾಟರ್ ಆಗುತ್ತೆ ಅನ್ನೋದಕ್ಕೆ ನಂತರ ತುಂಬಾ ಜನ ಡೈರೆಕ್ಟರ್ಗಳು ಕಾರಣ ಇದೆ. ಯಾಕಂದ್ರೆ ಎಕ್ಸಾಂಪಲ್ ಈಗ ನಮ್ಮ ಸಿನಿಮಾದಲ್ಲಿ ಒಂದು ಮೇಜರ್ ತಾಯಿ ಮಗಳ ಸೆಂಟಿಮೆಂಟ್ ಇದೆ. ಆ ಮಗಳ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ಹುಡುಗಿ 7 ವರ್ಷದ ಹುಡುಗಿ. ಅವಳ ಸರೌಂಡ್ ಅಲ್ಲಿ ಇರ್ತಕ್ಕಂಥ ಅವ್ರ ಸ್ಕೂಲ್ ಅವ್ರು ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಇವರೆಲ್ಲ ಬಂದ್ರೆ ಥಿಯೇಟರ್ಗಳಿಗಂತೂ ನಾವು ಜನರಲ್ ಇವಾಗ ಸ್ವಲ್ಪ ರಿಚ್ ಆಗಿರುವಂತ ಮಿಡಲ್ ಕ್ಲಾಸ್ ಮೇಲೆ ಇರುವಂತ ಜನಗಳು ಬಂದ್ರೆ ಮಲ್ಟಿಪ್ಲೆಕ್ಸ್ ಬರ್ತಾರೆ. ಸೊ ಮಲ್ಟಿಪ್ಲೆಕ್ಸ್ ಬಂದಂತ ಸಂದರ್ಭದಲ್ಲಿ ನಾವಲ್ಲಿ 18+ ಅಂತ ಅಂದಿದ ತಕ್ಷಣ ಎಂಟರ್ ಡೈವರ್ಟ್ ಆಗ್ಬಿಡುತ್ತೆ. ಆಮೇಲೆ ಏನಂದ್ರೆ ಆಕೆಗೆ ನನ್ನ ಫ್ರೆಂಡ್ಸ್ ಗಳಿಗೆ ಸಿನಿಮಾ ತೋರಿಸ್ಬೇಕು ಅಂತ ಇರುತ್ತೆ, ನಮ್ಮ ಟೀಚರ್ಸ್ ಗಳಿಗೆ ಸಿನಿಮಾ ತೋರಿಸ್ಬೇಕು ಅಂತ ಇರುತ್ತೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಆ ತರ ವಿಚಾರಗಳೇ ಇಲ್ಲ. ಫಸ್ಟ್ ಆಫ್ ಆಲ್ ಕೆಟ್ಟದಾಗಿ ತಗೊಳ್ಳೋಂತ ವಿಚಾರಗಳೇ ಇಲ್ಲ. ಸೊ ಅಲ್ಲಿ ಬಂದಾಗ ನೋಡ್ಲಿಲ್ಲ ಅಂತ ಅಂದ್ರೆ ಒಂದು ಪ್ರೊಡ್ಯೂಸರ್ಗೆ ದುಡ್ಡು ಲಾಸು, ಡೈರೆಕ್ಟರ್ಗೆ ತನ್ನ ಸಿನಿಮಾವನ್ನ ಯಾರು ವೇಸ್ಟ್. ಯಾಕಂದ್ರೆ ಆಡಿಯನ್ಸ್ ಬಂದು ಸಿನಿಮಾ ನೋಡ್ತಾ ಇಲ್ಲ ಅಂತ ಅಂದಾಗ ಅದಕ್ಕಿಂತ ದೊಡ್ಡ ನರಕ ಯಾವ್ದು ಇರೋದು. ಥಿಯೇಟರ್ ಬಾಗ್ಲವರೆಗೂ ಬರ್ತಾರೆ, ಎ ಸರ್ಟಿಫಿಕೇಟ್ ಒಳಗಡೆ ಬಿಡಲ್ಲ, ಟಿಕೆಟ್ ತಗೋಬಿಡ್ತಾರೆ. ಎ ಸರ್ಟಿಫಿಕೇಟ್ ಒಳಗಡೆ ಬಿಡಲ್ಲ ಅಂದಿದ ತಕ್ಷಣನೇ ಏನ್ ಮಾಡಕ್ಕಾಗತ್ತೆ? ಯಾರು ಮಾಡಲ್ಲ. ಈಗೇನೋ ಕೊನೆಗೆ ನಮ್ಮ ಮನೆಯವರ ಸರಿ ಇಲ್ಲ ಅನ್ಕೊಂಡು ಹಿಂಗೆ ಹೇಳ್ಕೊಂಡು ನಮ್ಮೇಲೆ ನಾವೇ ಗೂಬೆ ಕೂರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಸತ್ಯ ಹೇಳ್ಬೇಕು ಅಂದ್ರೆ ಮೇಡಮ್, ಒಂದು ಸಿನಿಮಾ ಸೋಲಿಗೆ ಡೈರೆಕ್ಟರ್ ಎಷ್ಟು ಪ್ರಮಾಣದಲ್ಲಿ ಕಾರಣ ಆಗ್ತಾನೋ ಎಂಟೈರ್ ದ ಸೊಸೈಟಿನಲ್ಲಿ ಈ ತರ ವಿಚಾರಗಳು ಬಂದದ್ದು ಕೂಡ ಒಂದು ಪ್ರಮಾಣದಲ್ಲಿ ಆಗುತ್ತೆ. ಯಾಕಂದ್ರೆ 50% ಹೌದು, 50% ನಾನ್ ಕಾರಣ ಅಂದ್ರೆ 50% ಕೂಡ ಈ ತರ ವ್ಯವಸ್ಥೆ. ನಾಟ್ ನಾವು ಆಡಿಯನ್ಸ್ ಯಾವತ್ತೂ ದೂರ ಅಲ್ಲ. ಯಾಕಂದ್ರೆ ಆಡಿಯನ್ಸ್ ಬರೋದು ಅವ್ರಿಗೆ ಇಷ್ಟ ಆದ್ರೆ ಬರ್ತಾರೆ. ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾರೆ.
ಈಗ ನಾವು ಒಂದು ದುಡ್ಡು ಕೊಟ್ಟು ಒಂದು ಪ್ರಾಡಕ್ಟ್ ಅನ್ನ ತಗೊಂಡ್ರೆ ಅದನ್ನ ಬೈಯೋ ರೈಟ್ಸ್ ನಮ್ಗಿದೆ, ಇಷ್ಟ ಆಗಿರೋ ಹೊಡೆದಾಕೋ ರೈಟ್ಸ್ ಇದೆ, ಅವನ ಮೇಲೆ ಕೇಸ್ ಹಾಕೋ ರೈಟ್ಸ್ ಇದೆ. ಸೊ ಇದು ಎಂಟರ್ಟೈನ್ಮೆಂಟ್ ಅಲ್ಲಿ ಟೋಟಲ್ ಆಗಿ ಇರ್ತಕ್ಕಂಥ. ನಾವು ಆಡಿಯನ್ಸ್ ಯಾವತ್ತೂ ದೂರಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಆಡಿಯನ್ಸ್ ಅವ್ನು ಟೈಮ್ ಕೊಟ್ಟು ಬರ್ತಾನೆ. ನಮ್ಮ ಸಿನಿಮಾ ಅವ್ನು ಯಾಕೆ ಬಂದು ನೋಡ್ಬೇಕು? ಈಗ ನಾವು 100 ರೂಪಾಯಿ ಅವ್ನು ಕೊಡ್ತಾನೆ ಅಂತ ಅಂದಾಗ ಆ 100 ರೂಪಾಯಿ ನಾವು ಯಾವ ಒದಗಿಸಿದೀವ? ಸೊ ಆ 100 ರೂಪಾಯಿ ಕೊಟ್ಟುಬಿಟ್ಟು ಒಳಗಡೆ ಥಿಯೇಟರ್ ಒಳಗಡೆ ಬರಕ್ಕಾಗಿಲ್ಲ ಅಂತ ಅಂದಾಗ ಅದಕ್ಕಿಂತ ದುರಂತ ಏನಿರಲ್ಲ. ಯಾಕಂದ್ರೆ ಸಿನಿಮಾ ಸೋಲು ಗೆಲುವು ಅನ್ನೋದು ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕಿಂತ ಬಿಫೋರ್ ಒಂದು ಥಿಯೇಟರ್ ತರೋ ವರ್ಷದಲ್ಲಿ ಅದ್ರ ಪ್ರಮಾಣದಲ್ಲಿ ಎಷ್ಟು ನಾವು ಕಷ್ಟಪಟ್ಟಿರ್ತೀವಿ, ಎಫರ್ಟ್ ಹಾಕಿರ್ತೀವಿ ಅನ್ನೋದು ನಮ್ಗೆ ಮಾತ್ರ ಗೊತ್ತಿರುತ್ತೆ. ಅಂದ್ರೆ ಈ ತರ ವಿಚಾರಗಳು ತುಂಬಾ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ. ಎಂಡ್ ಆಫ್ ದಿ ಡೇ ಈಗ ನೋಡಿ, ಎ ಸರ್ಟಿಫಿಕೇಟ್ ಅಂದಿದ ತಕ್ಷಣ ಮೊನ್ನೆ ಯಾರೋ ಹಿಂದಿ ಅವ್ರ ರೈಟ್ಸ್ ಕಾಲ್ ಮಾಡಿದ್ರು ನನಗೆ, ತೆಲುಗು ಅವ್ರು ಕಾಲ್ ಮಾಡಿದ್ರು. ಯಾಕಂದ್ರೆ ನಮ್ದು ಲಾಸ್ಟ್ ಸಿನಿಮಾ ತಗೊಂಡಿದ್ರಿಂದ ಅವ್ರು ಕಾಲ್ ಮಾಡಿದ್ರು, ವಾಪಸ್ ನನ್ಗೆ ಅವ್ರು ಕಾಲ್ ಮಾಡಿದ್ರು. ಸರ್ ಇಲ್ಲ ನಿಮ್ದು ಎ ಸರ್ಟಿಫಿಕೇಶನ್ ಇದೆ, ಇಲ್ಲ ಈ ಸಲ ಬಜೆಟ್ ನೀವು ಕೇಳೋಷ್ಟು ಕೊಡಕ್ಕಾಗಲ್ಲ. ಈಗ ಏನಂದ್ರೆ ಫಾರ್ ಎಕ್ಸಾಂಪಲ್ 5 ಲಕ್ಷ ಹೋಗ್ತಾ ಇರೋ ತೆಲುಗು ರೈಟ್ಸ್ ಬಂದ್ಬಿಟ್ಟು 50,000 ಕೊಡ್ತೀನಿ, 1 ಲಕ್ಷ ಕೊಡ್ತೀನಿ, 80,000 ಕೊಡ್ತೀನಿ. ನಾವು ಆರ್ಡಿಸ್ಕ್ ಒಂದೇ ಒಂದು ಆರ್ಡಿಸ್ಕ್ ಸಿನಿಮಾಗಳು ಒಂದು 10 ಆರ್ಡಿಸ್ಕ್ ತಗೊಂತೀವಿ ಅಂತ ಅನ್ಕೊಳ್ಳಿ. ಆರ್ಡಿಸ್ಕ್ಗೆ 1.5-2 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀವಿ. ಅದ್ರದ್ದು 50% ಬರಲ್ವಲ್ಲ. ಅದೇ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಬೇಡ ಗುರು ಅಷ್ಟು ಕೊಡೋದಾದ್ರೆ ಯಾಕೆ ಕೊಡ್ಬೇಕು, ಬೇಡ, ಸಿನಿಮಾ ನಮ್ಮ ಹತ್ರನೇ ಇರ್ಲಿ. ಅದೇ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ನನ್ನ ಪ್ರಕಾರ ಅಫ್ಕೋರ್ಸ್ ಒಂದಷ್ಟು ಬದಲಾವಣೆಗಳಾಗ್ಬೇಕು. ಎಲ್ಲದಕ್ಕಿಂತ ಮುಂಚೆ ಇಲ್ಲಿ ಸಿನಿಮಾ ಮಾಡುವ ಅವರನ್ನ ಬೆಳೆಸಬೇಕು, ತಾರತಮ್ಯ ಇರಬಾರ್ದು, ಬೆಳೆಸಬೇಕು. ಒಂದು ಒಳ್ಳೆ ಸಿನಿಮಾ ಜನರಿಗೆ ತಲುಪಲಿ ಅನ್ನೋ ಉದ್ದೇಶ ನೋಡುವವರಿಗೆ, ಸರ್ಟಿಫಿಕೇಶನ್ ಕೊಡೋರಿಗಿದ್ರೆ ಬಹುಶಃ ಇಂಥ ಡಿಸ್ಕಷನ್ ಅಗತ್ಯನೇ ಇರಲ್ಲ ನನ್ನ ಪ್ರಕಾರ ಮುಂದಿನ ದಿನಗಳಲ್ಲಿ. ಸೊ ಸೆನ್ಸರ್ ಇಂದ ಒಂಚೂರು ಮುಂದಕ್ಕೆ ಹೋದ್ರೆ ನಿಮ್ಮ ಸಿನಿಮಾ ಅಫ್ಕೋರ್ಸ್ ನಿಮ್ಗೆ ಸಿಕ್ಕಿ ನೀವು ಥಿಯೇಟರ್ಗೆ ಹೋಗ್ತೀರಾ, ಜನಗಳು ಬರ್ತಾ ಇರಲ್ಲ ಬಿಕಾಸ್ ಆಫ್ ಇದು ಒಂದು ಮುಖ್ಯ ಕಾರಣ ಅಂತ ಇಟ್ಕೊಳ್ಳೋಣ. ಆಗ ನೀವು ಒಂದು ಆರ್ಟಿಫಿಷಿಯಲ್ ಸಿಸ್ಟಮ್ಗೆ ಕೈ ಒಡ್ಡಬೇಕಾಗುತ್ತೆ. ನಾನು ನೀವು ತುಂಬಾ ಸತಿ, ನಾನು ನೀವು ಅಂದ್ರೆ ಅನ್ನೋದಕ್ಕಿಂತ ನಮ್ಮ ಸಂಸ್ಥೆ ಮತ್ತು ನೀವು ಒಂದಷ್ಟು ಸತಿ ನಾವು ಈ ವಿಚಾರವಾಗಿ ಮಾತಾಡಿದ್ದೇವೆ ರಿಗಾರ್ಡಿಂಗ್ ಕ್ರೌಡ್ ಪುಲ್ಲಿಂಗ್. ಬಿಕಾಸ್ ನನ್ನ ಫಸ್ಟ್ ಟಾಪಿಕ್ ಇನ್ FMC ಲೆಟ್ಸ್ ಟಾಕ್ ನಲ್ಲಿ ಕ್ರೌಡ್ ಪುಲ್ಲಿಂಗ್ ಬೇಡ ಎಗೇನ್ಸ್ಟ್ ಆಗಿ ಮಾತಾಡಿದ್ದೇವೆ. ಸೊ ನೀವು ಕ್ರೌಡ್ ಪುಲ್ಲಿಂಗ್ ಗೆ ಕೈ ಚಾಚಬೇಕಾದಂತ ಒಂದು ಪರಿಸ್ಥಿತಿ ಬರುತ್ತೆ. ಏನಾಗುತ್ತೆ ಅಂದ್ರೆ ಏನ್ ಅನಿಸ್ತಾ ಇದೆ ಇವಾಗ ಕ್ರೌಡ್ ಪುಲ್ಲಿಂಗ್ ಮಾಡಿ ಸರಿ ಅದು ಲಾಸ್ ಆಯ್ತಾ ಅಥವಾ ಬೇಕಿತ್ತಾ ಬೇಡ ಆಯ್ತಾ? 100% ಕ್ರೌಡ್ ಪುಲ್ಲಿಂಗ್ ಬೇಕಾಗಿತ್ತು, ಬೇಕು ಕೂಡ. ಯಾಕಂದ್ರೆ ಇದು ನಿನ್ನೆ ಮೊನ್ನೆ ಶುರುವಾದಂತ ಕ್ರೌಡ್ ಪುಲ್ಲಿಂಗ್ ಅಲ್ಲ. ಸೊ ಹಿಂದಿನ ಕಾಲದಿಂದನೂ ಕೂಡ ಇದು ಇದೆ. ಅವಾಗ ಏನಿತ್ತು ಅಂದ್ರೆ ಈ ವರ್ಡ್ ಮಾತ್ರ ಇರ್ಲಿಲ್ಲ, ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ವರ್ಡ್ ಇರ್ಲಿಲ್ಲ. ಫ್ಯಾನ್ ಸ್ಟ್ರಕ್ಚರ್ ಇರ್ತಾ ಇತ್ತು. ಆಮೇಲೆ ಫ್ಯಾಮಿಲಿಗಳಿಗೆ ಫಾರ್ ಎಕ್ಸಾಂಪಲ್ ಏನಂತಂದ್ರೆ, ಇದು ನಾನು ಕೆಲವೊಂದು ದೊಡ್ಡ ಡೈರೆಕ್ಟರ್ಗಳು ಮತ್ತೆ ರೈಟರ್ಗಳ ಹತ್ರ ರೀಸೆಂಟ್ ಆಗಿ ಡಿಸ್ಕಷನ್ ಮಾಡದಂತ ಸಂದರ್ಭ ನನಗೆ ಗೊತ್ತಾದಂತ ವಿಚಾರ. ಅವರು ಕೂಡ ಏನಾದ್ರು ಒಂದು ಸಿನಿಮಾ 50 ದಿನ 75 ದಿನ ಆಗಿರುತ್ತೆ, ಇನ್ನೊಂದು 25 ಡೇಸ್ ಸಿನಿಮಾವನ್ನ ಉಳಿಸ್ಕೋಬೇಕು ಥಿಯೇಟರ್ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಒಂದಷ್ಟು ಜನಗಳಿಗೆ ಟಿಕೆಟ್ ಅಂದ್ರೆ ಅವ್ರೇನಂದ್ರೆ ಬಂದಿರ್ತಕ್ಕಂಥ ಲಾಭದಿಂದ ಸಿನಿಮಾ ಆಸಕ್ತಿ ಇರ್ತಕ್ಕಂಥ ಜನಗಳನ್ನ ಟಾರ್ಗೆಟ್ ಮಾಡಿ ಕರೆಸ್ಕೊಂಡು ಸಿನಿಮಾವನ್ನ ತೋರಿಸ್ತಾ ಇದ್ರು. ಯಾಕಂದ್ರೆ ಅವ್ರು ಬಂದು ಹೇಳಿದ್ರೆ ಇನ್ನೊಂದು 10 ಜನ ಬೇರೆಯವ್ರು ಬರ್ತಾರೆ, ಸಿನಿಮಾ ಆಸಕ್ತಿ ಇರೋರು ಬರ್ತಾರೆ, ಥಿಯೇಟ್ರಿಕಲ್ ಫಿಲ್ ಆಗ್ತದೆ, 100 ಡೇಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇದು ನಡೀತಾ ಇದ್ದಿದ್ದು ಅವಾಗಿಂದ. ಅದಾದ್ಮೇಲೆ ಸ್ಟಾರ್ಡಮ್ ಅಂತ ಬಂದಂತ ಸಂದರ್ಭದಲ್ಲಿ ಸೂಪರ್ ಸ್ಟಾರ್ಗಳು ಆಗ್ಬೇಕು ಅಥವಾ ಸೂಪರ್ ಸ್ಟಾರ್ಗಳು ಇದಾರೆ ಅವ್ರ ಫ್ಯಾನ್ಸ್ ಟೀಮ್ಗಳು ಇರುತ್ತೆ. ಎವ್ರಿ ಜಿಲ್ಲೆಗಳಲ್ಲಿ ಒಂದೊಂದು ಸಂಘ ಸಂಸ್ಥೆಗಳಿರುತ್ತೆ. ಆ ಸಂಘ ಸಂಸ್ಥೆಗಳಿಗೆ ಫಸ್ಟ್ ಡೇ ಅವ್ರ ಅಲಂಕಾರ ಮಾಡೋದಾಗಿರ್ಬೋದು, ಎಲ್ಲರೂ ಅಲ್ಲ ಕೆಲವೊಬ್ರು. ಯಾಕಂದ್ರೆ ಎಲ್ಲಾ ಫ್ಯಾನ್ಸು 99% ಫ್ಯಾನ್ಸು ಸಿನಿಮಾನ ದುಡ್ಡು ಕೊಟ್ಟೆ ನೋಡ್ತಾರೆ. ಕೆಲವೊಂದು ಜನಗಳು ಈಗ 100-10 ಜನ, ಸೊ ಅಲ್ಲಿ ಒಂದಷ್ಟು ಟಿಕೆಟ್ಸ್ ಗಳನ್ನ ಕೊಟ್ಟು ಜನಗಳಿಗೆ, ಯಾಕಂದ್ರೆ ಓಪನಿಂಗ್ ಬರಬೇಕು, ಜನಗಳಿಗೆ ಆರಾಧಿಸ್ಬೇಕು, ಗೊತ್ತಾಗ್ಬೇಕು, ಮಾರ್ಕೆಟ್ ಆಗ್ಬೇಕು. ಒಬ್ಬ ವ್ಯಕ್ತಿ ಬಂದು ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದಕ್ಕೂ 10 ಜನ ಬಂದು 100 ಜನ ಬಂದು ಹೇಳೋದಕ್ಕೂ ಅದು ವೈರಲ್ ಆಗೋ ವಿಧಾನ ಬೇರೆ ಇರುತ್ತೆ. ಸೊ ಈ ಒಂದು ವಿಧಾನವನ್ನೇ ಕಂಟಿನ್ಯೂ ಮಾಡ್ಕೊಂಡು ಇವಾಗ ನಾವು ಕ್ರೌಡ್ ಪುಲ್ಲಿಂಗ್ ಅಂತ ಬಂದಿದ್ದೀವಿ. ಸೊ ಕ್ರೌಡ್ ಪುಲ್ಲಿಂಗ್ ಎಷ್ಟು ಪ್ರಮಾಣದಲ್ಲಿ ತಪ್ಪಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಸರಿ ಕೊಡೋದು. ಯಾಕೆಂತಂದ್ರೆ ಇತ್ತೀಚೆಗೆ ಜನಗಳು ಥಿಯೇಟರ್ ಬರ್ತಾ ಇಲ್ಲ ಅನ್ನೋದು ಒಂದು ಉದ್ದೇಶ ಇದೆ. ಜನಗಳು ಯಾಕೆ ಬರ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡಿದಾಗ ಎಂಟರ್ಟೈನ್ಮೆಂಟ್ ಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಗಳು ಬಂದಿಬಿಟ್ಟಿದೆ. ಇವಾಗ ಒಬ್ಬ ವ್ಯಕ್ತಿ ಕುತ್ಕೊಂಡ 4 ಅವರಲ್ಲಿ ಇಡೀ ದುನಿಯಾನೇ ನೋಡ್ಬಿಡ್ತಾನೆ. ಅರ್ಧ ಗಂಟೆ ಕುತ್ಕೊಂಡ್ರೆ ನಮ್ಗೆ ಏನು ಬೇಕೋ, ನಿಮ್ಗೆ ಯಾವ ವಲ್ಗಾರಿಟಿ ಬೇಕಾ, ನ್ಯೂಡಿಟಿ ಬೇಕಾ, ಅಥವಾ ಇನ್ಫಾರ್ಮೇಶನ್ ಬೇಕಾ, ಅಥವಾ ಆಕ್ಷನ್ ಬೇಕಾ, ಅಥವಾ VFX ಬೇಕಾ, ಎಂತೆಂತ ಗ್ರ್ಯಾಂಡ್ ಆಗಿರೋದೆಲ್ಲ ನಮ್ಗೆ 30 ನಿಮಿಷದ ರೀಲ್ಸ್ ಅಲ್ಲಿ ಸಿಕ್ಬಿಡ್ತಾರೆ. ಸೊ ಆಮೇಲೆ ಅವನಿಗೆ ಫ್ರೀಯಾಗಿ ಕುತ್ಕೊಂಡಾಗ ನೋಡ್ಬೋದು, ಅವ್ನು ಟ್ರಾವೆಲ್ ಮಾಡ್ಬೇಕಾದ್ರೆ ನೋಡ್ಬೋದು, ಅಥವಾ ಎಲ್ಲೋ ವಾಶ್ರೂಮ್ ಅಲ್ಲಿ ಕುತ್ಕೊಂಡಾಗ ಸ್ಲೈಡ್ ಮಾಡ್ತಾ ನೋಡ್ಬೋದು, ಮಲ್ಕೊಂಡು ಬೆಡ್ಡಲ್ಲಿ ನೋಡ್ತಾ ಇರ್ಬೋದು. ಇದು ಎಂಟರ್ಟೈನ್ಮೆಂಟ್ ತುಂಬಾ ಆಪ್ಷನ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ಬಿಟ್ಟು ಒಂದು ಸಿನಿಮಾಗೆ ಬರ್ಬೇಕು ಅಂದ್ರೆ ಸಿನಿಮಾ ಆತರ ಕಂಟೆಂಟ್ ಇರಬೇಕು. ಆ ಕಂಟೆಂಟ್ ಬರ್ಬೇಕು ಅಂತ ಅಂದಾಗ ಇನ್ನೊಂದು ಏನಾಗ್ಬಿಡುತ್ತೆ ಅಂತ ಅಂದಾಗ, ಜನಗಳನ್ನ ನಾವು ಕರ್ಸ್ಕೋಬೇಕು ಅಂದಾಗ ಫಸ್ಟ್ ಡೇ ನಾವು ಥಿಯೇಟರ್ ಹತ್ರ ಹೋದಾಗ ಜನ ಬಂದಿರಲ್ಲ. 90% ಸಿನಿಮಾಗಳಿಗೆ ಬಂದಿರಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್. ಬೇರೆಯವ್ರದ್ದೇನಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ನೋಡಿರೋ ಅಂತದ್ದು ಇತ್ತೀಚೆಗೆ ಬಂದಿದ್ದೀನಿ ನಾನು. ಯಾಕಂದ್ರೆ ನಾನು ಲಾಸ್ಟ್ ಸಿನಿಮಾದಲ್ಲಿ ಒಬ್ಬ ಪರ್ಸನ್ಗೆ ಕೂಡ ಒಂದು ಟಿಕೆಟ್ ಅನ್ನ ಫ್ರೀ ಆಗಿ ಕೊಟ್ಟು ಕರ್ಸಿಲ್ಲ ಮೇಡಮ್, ಅವರೇ ಬಂದಿದ್ರು. ಅದು ಹೇಳ್ತೀನಿ, ಎಷ್ಟೇ ಥಿಯೇಟರ್ಗಳು ರಿಲೀಸ್ ಮಾಡಿದ್ವಿ, ಎಲ್ಲೆಲ್ಲ ಎಷ್ಟು ಜನ ಬಂದಿತ್ತು. ಯಾಕೆಂದ್ರೆ ಅದ್ರದ್ದು ಟೋಟಲ್ ರಿಪೋರ್ಟ್ ನಮ್ಗೆ ಎವ್ರಿಡೇ ನನ್ನ ಮೊಬೈಲ್ಗೆ ಮೆಸೇಜ್ ಬರ್ತಾ ಇತ್ತು. ಸೊ ಅದಾದ್ಮೇಲೆ ಸೆಕೆಂಡ್ ಕೂಡ ನಾವು ಅಲ್ಲೇ ನಮ್ಮ ಪ್ರೊಡ್ಯೂಸರ್ ಮೆಸೇಜ್ ಬರ್ತಾ ಇತ್ತು, ಪಕ್ಕದಲ್ಲೇ ಕುತ್ಕೊಂಡು ನಾವು ಚೆಕ್ ಮಾಡ್ತಾ ಇದ್ವಿ. ಸೊ ಹೀಗಿದ್ದಾಗ ಸೊ ಕ್ರೌಡ್ ಪುಲ್ಲಿಂಗ್ ಅನ್ನೋದೇನಂತ, ಜನಗಳನ್ನ ನಾವು ಕ್ರೌಡ್ ಪುಲ್ಲಿಂಗ್ ಏನಂತ ಹೇಳ್ಬಿಡ್ತೀನಿ.
ಕ್ರೌಡ್ ಪುಲ್ಲಿಂಗ್ ಅಂತಂದ್ರೆ ಒಂದು ಪರ್ಸನ್ಗೆ ಟಿಕೆಟ್ ಅನ್ನ ಫ್ರೀ ಆಗಿ ಕೊಡ್ಬೇಕು. ಅವ್ನು ಯಾರು ನಡೆಸ್ತಾನೆ ಅವ್ನಿಗೊಂದು 50 ರೂಪಾಯಿ ತಲೆ ಮೇಲೆ ಕೊಡ್ಬೇಕು. ಒಂದು ತಲೆಗೆ 50 ರೂಪಾಯಿ ಅಂದ್ರೆ 100 ರೂಪಾಯಿ ಟಿಕೆಟ್ ಇದ್ರೆ 50 ರೂಪಾಯಿ ಅಂದ್ರೆ 150 ರೂಪಾಯಿನ ಕೊಟ್ಟು ಜನಗಳನ್ನ ಥಿಯೇಟರ್ಗಳಿಗೆ ಕರೆಸಿ ಫಸ್ಟ್ ನಾವು ಯಾಕಂದ್ರೆ ಒಂದು ಕಟೌಟ್ ಹಾಕ್ಬಿಟ್ಟಿರ್ತೀವಿ, ಹಾರ ಹಾಕ್ಬಿಟ್ಟಿರ್ತೀವಿ, ದೊಡ್ಡದಾಗ ಬ್ಯಾನರ್ ಹಾಕ್ಬಿಟ್ಟು ಡೊಳ್ಳು ಅದು ಇದು ಎಲ್ಲ ತಸ್ತ ಇಂಟ ಎಲ್ಲ ತಸ್ಬಿಟ್ಟು ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡೋದಕ್ಕೆ ಅಲ್ಲಿ ಬರ್ಬೇಕಲ್ಲಿ ಜನ ಇಲ್ಲ ಅಂದಾಗ ಏನ್ ಅನ್ಸ್ಬಿಡುತ್ತೆ, ಬೇಜಾರಾಗೋದು. ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡಿ ಜನನೇ ಬಂದಿಲ್ವಲ್ಲ ಗುರು. ಯಾಕಂದ್ರೆ ಜನ ಬರ್ತಾರ ಇಲ್ವಾ ಅನ್ನೋದು ಗೊತ್ತಿರಲ್ಲ. ಯಾಕಂದ್ರೆ ಜನ ಫ್ರೈಡೆ ರಿಲೀಸ್ ಮಾಡ್ತೀವಿ. ಫ್ರೈಡೆ ಅಂತಂದ್ರೆ ನಿಮ್ಗೆ ಜನರಲಿ ಬೆಂಗಳೂರು ಅಥವಾ ಬೇರೆ ಕಡೆ ಹೋದಂತ ಸಂದರ್ಭಗಳಲ್ಲಿ ಜನಗಳಿಗೆ ಆ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಥವಾ ತುಂಬಾ ದೊಡ್ಡ ಸ್ಟಾರ್ ಸಿನಿಮಾ ಅಲ್ಲ ಅಂತ ಅಂದಾಗ ಬರೋ ರೇಷೋ ಕಡಿಮೆನೇ ಇರುತ್ತೆ. ಇಟ್ ಇಸ್ ಅ ಫ್ಯಾಕ್ಟ್. ಅದು ಯಾವುದೇ ಸಿನಿಮಾಗೆ ಎಷ್ಟೇ ಹೈಪ್ ಮಾಡಿದ್ರು ಕೂಡ ಬರುವಂತದ್ದು ಕಡಿಮೆ ಇರುತ್ತೆ. ಈಗ ಏನೂ ಇಲ್ಲ ಅಂತಂದ ಸಂದರ್ಭದಲ್ಲಿ ನಮಗ್ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಭಯ ಸ್ಟಾರ್ಟ್ ಆದಾಗ ಏನ್ ಮಾಡ್ತೀವಿ, ಓಕೆ ಕ್ರೌಡ್ ಪುಲ್ಲಿಂಗ್ ಒಂದು 50 ಜನನೋ 100 ಜನನೋ 200 ಜನನೋ ಒಂದ್ ಜನಗಳನ್ನ ಇಷ್ಟಕ್ಕೆ ಮಾತಾಡ್ಕೊಂಡು ಕರೆಸ್ಕೊಂತೀವಿ. ಯಾಕಂದ್ರೆ ನೋಡಿ ಅಟ್ಲೀಸ್ಟ್ ಅವ್ರು ಸ್ಪ್ರೆಡ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಕರೆಸ್ತೀವಿ. ಬಟ್ ದುರಂತ ಆಗೋದು ಇಲ್ಲಿ. ಇದು ಕ್ರೌಡ್ ಪುಲ್ಲಿಂಗ್ ಅಲ್ಲ ಆಕ್ಚುಲಿ ದುರಂತ. ಕ್ರೌಡ್ ಪುಲ್ಲಿಂಗ್ ಬರೋಂತ ಜನಗಳಿದಾರಲ್ಲ ಅದು ದುರಂತ. ಏನಾಗುತ್ತೆ ಅಂದ್ರೆ ಈಗ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಈಗ ನಮ್ದು ಫ್ಯಾಮಿಲಿ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ. ಸೊ ನಾವು ಕರ್ಸೋದು ಯಾರು ಕಾಲೇಜ್ ಹುಡುಗರನ್ನ ಕರೆಸ್ತೀವಿ. ಅವ್ನು ಬಂದ ಮೊಬೈಲ್ ನೋಡ್ಕೊಂಡು ಕುಂತಿರ್ತಾನೆ. ಅಂದ್ರೆ ನಾವು ಕರ್ಸೋದ್ರಲ್ಲಿ ಯಾರು ಏಜೆನ್ಸಿ ಇರ್ತಾ ಅವ್ನು ತಗೊಂಡ್ರೆ ಯಾರೋ ಸ್ಟೂಡೆಂಟ್ಸ್ ಗಳು 16 ವರ್ಷ 18 ವರ್ಷ ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂಥ ಹುಡುಗರುಗಳನ್ನ ಕರ್ಸ್ಕೋತಾರೆ. ಯಾಕಂದ್ರೆ ಫ್ರೀಯಾಗಿ ಸಿಗೋದು ಅವ್ರೇನೆ. ಸೊ ಅಲ್ಲಿ ಬಂದಾಗ ಅವ್ರ ಅವೈಲಬಿಲಿಟಿ ಇರ್ತಾರೆ, ಇವ್ರು ಅವ್ರನ್ನ ಕರೆಸ್ತಾರೆ. ಕರೆಸ್ಬಿಟ್ಟು ಆದ್ಮೇಲೆ ನೋಡ್ತಾರೆ ನಮಗೂ ವಿಧಿ ಇರಲ್ಲ ಏನಪ್ಪಾ ಮಾಡೋದು ಅಂತ ಹೇಳಿ. ಸೊ ಹೆಣ್ಮಕ್ಳನ್ನ ಕರೆಸ್ಲಿ ಅಂದ್ರೆ ಯಾರು ಬರಲ್ಲ ಮೇಜರ್ ಆಗಿ. ಸೊ ಹೀಗಿರಂತ ಸಂದರ್ಭಗಳಲ್ಲಿ ಏನಾಗುತ್ತೆ, ಆ ಕಡೆ ದುರಂತ ಆಗೋದು ಇಲ್ಲಿ. ಇಲ್ಲಿಂದ ನಾವೇನ್ ಅನ್ಕೊಂಡಿರ್ತೀವಿ, ನಮ್ಮ ಇಮ್ಯಾಜಿನೇಷನ್ ಏನಿರುತ್ತೆ, ಜನ 100 ಜನ ಬರ್ತಾರೆ, 100 ಜನ ಅಟ್ಲೀಸ್ಟ್ 50 ಜನ ಸಿನಿಮಾ ಇಷ್ಟ ಆಗುತ್ತೆ. ಈ 50 ಜನ ರಿವ್ಯೂ ನ ಕೊಡ್ತಾರೆ. ಅದನ್ನ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಆಮೇಲೆ ಅವ್ರು ಹಾಕೊಂತಾರೆ. ಅಲ್ಲಿಂದ ಜನಗಳು ಡೈವರ್ಟ್ ಆಗಿ ಬರ್ತಾರೆ ಅನ್ನೋ ಉದ್ದೇಶದಿಂದ ನಾವು ಕ್ರೌಡ್ ಪುಲ್ಲಿಂಗ್ ಅನ್ನ ಮಾಡ್ತೀವಿ. ಬಟ್ ಅಲ್ಲಿ ಬಂದಾಗ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಇವ್ರು ಯಾರು ರಿವ್ಯೂ ಕೊಡೋರಲ್ಲ, ಆಮೇಲೆ ಇವ್ರು ಹೇಳಿದ್ರೆ ಯಾರು ಬಂದು ಸಿನಿಮಾನು ನೋಡಲ್ಲ ಅನ್ನೋದು ನಮ್ಗೆ ಅಲ್ಲೇ ಆನ್ ದ ಸ್ಪಾಟ್ ನೋಡಿದ ತಕ್ಷಣ, ಆಡಿಯನ್ಸ್ ನೋಡಿದ ತಕ್ಷಣ. ಯಾಕಂದ್ರೆ ಒಂದು ಆಡಿಯನ್ಸ್ ಬಂದು ಸಿನಿಮಾವನ್ನ ನೋಡ್ತಾನೆ ಅಂತಂದಾಗ ಅವ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ ನಾವೇ ನೋಡ್ತೀವಲ್ಲ, ಒಂದು ಸಿನಿಮಾ ಕರ್ಸಿದೀವಿ, ಮುಂದೆಗಡೆ ಕುತ್ಕೊಂಡು ಗೇಮ್ ಆಡ್ಕೊಂಡು ಕುಂತಿದ್ದಾರೆ, ಯೂಟ್ಯೂಬ್ ನೋಡ್ತಾ ಇರ್ತಾರೆ, ಏನೋ ಮಾತಾಡ್ತಾ ಇರ್ತಾರೆ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಇದೆಲ್ಲ ವರ್ಕ್ ಆಗಲ್ಲ. ಸೊ ಕ್ರೌಡ್ ಪುಲ್ಲಿಂಗ್ ಅಂತಂದ್ರೆ ಏನಂದ್ರೆ, ಕ್ರೌಡ್ ಪುಲ್ಲಿಂಗ್ ಮಾಡ್ಬೇಡಿ ಅಂತಲ್ಲ, ಮಾಡ್ಬೇಕಾದ್ರೆ ನೀವು ಟಾರ್ಗೆಟೆಡ್ ಆಡಿಯನ್ಸ್ ಯಾರಿದ್ದಾರೆ ಅದನ್ನ ನೋಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇನ್ನೊಂದು ಕೆಟ್ಟ ಸಂಪ್ರದಾಯ ಏನಂದ್ರೆ ಥಿಯೇಟರ್ ಒರಿಜಿನಲ್ ಆಡಿಯನ್ಸ್ ಅಂತ ಬರ್ತಾರೆ. ಯಾವುದೇ ಥಿಯೇಟರ್ ನಾವು ಹೋದಂತ ಸಂದರ್ಭದಲ್ಲಿ ಮಿನಿಮಮ್ ಒಂದು ಥಿಯೇಟರ್ ಹತ್ರ 20 ರಿಂದ 50 ಜನ ಒರಿಜಿನಲ್ ಆಡಿಯನ್ಸ್ ಇರ್ತಾರೆ. ಈ ಆಡಿಯನ್ಸ್ ಅನ್ನ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ನೋಡಿ ಸರ್ ನಿಮ್ ನಂಬರ್ ಕೊಡಿ ಸರ್, ನೆಕ್ಸ್ಟ್ ನಿಮ್ಗೆ ಯಾವ ಸಿನಿಮಾ ಸೂಪರ್ ಸ್ಟಾರ್ ಸಿನಿಮಾನ ನಿಮ್ಗೆ ಫ್ರೀ ಆಗಿ ತೋರಿಸ್ತೀನಿ ಸರ್ ಅಂತ ಹೇಳಿ. ಏಜೆನ್ಸಿಗಳಲ್ಲಿ ಯಾವ್ದು ರಿಜಿಸ್ಟರ್ಡ್ ಏಜೆನ್ಸಿ ಅಲ್ಲ, ಇದಂತೂ ತಲೆಯಲ್ಲಿ ಇಟ್ಕೊಳ್ಳಿ, ಯಾವ್ದು ರಿಜಿಸ್ಟರ್ಡ್ ಅಲ್ಲ. ಇದೆಲ್ಲ ಒಂದಷ್ಟು ಜನ ಯೂತ್ಸ್ ಗಳು ಮಾಡ್ಕೊಂಡಿರುವಂತ ಹುಡುಗರು. ಅವರು ಕೂಡ ಯಾರೋ ಸಿನಿಮಾದ ಹೊರಗಡೆ ಇರೋರಲ್ಲ, ಸಿನಿಮಾದಲ್ಲೇ ಕೆಲಸ ಮಾಡುವಂತ ಹುಡುಗರು. ಯಾರೋ ಆರ್ಟಿಸ್ಟ್ ಆಗಿರ್ತಾನೆ, ಇನ್ನೊಬ್ಬ ಟೆಕ್ನಿಷಿಯನ್ ಆಗಿರ್ತಾನೆ. ಈ ರೀತಿ ಅಲ್ಲೆಲ್ಲೋ ಕೆಲಸ ಆಗಿಲ್ಲ ಅಂದ್ರೆ ಇದ್ರಲ್ಲಾದ್ರೂ ಆಗುತ್ತಲ್ಲ ಅನ್ನೋ ಉದ್ದೇಶದಲ್ಲಿ ಮಾಡ್ಕೊಂಡಿರ್ತಕ್ಕಂಥವ್ರು. ಸೊ ಇವರು ಈ ತರ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಬಂದಾಗ ಒರಿಜಿನಲ್ ಆಡಿಯನ್ಸ್ ಇನ್ಕ್ಲೂಡಿಂಗ್ ಫ್ಯಾಮಿಲಿ ಆಗಿರ್ಬೋದು, ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಯಾರೇ ಆಗಿಲ್ಲ, ಆಟೋ ಡ್ರೈವರ್ಸ್ ಗಳಾಗಿರ್ಬೋದು, ಇಂಥವ್ರನ್ನೆಲ್ಲ ಕೆಲವ್ರನ್ನೆಲ್ಲ ಡೈವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡೈವರ್ಟ್ ಮಾಡಕ್ಕೆ ನನಗೆ ನನ್ನ ಕಣ್ ಮುಂದೆನೆ ಆಗಿದೆ ಎಕ್ಸ್ಪೀರಿಯನ್ಸ್. ಒಂದಷ್ಟು ಫ್ಯಾಮಿಲಿ ಅವ್ರು ಬರ್ತಾ ಇದಾರೆ, ಅವ್ರನ್ನ ಸರ್ ಟಿಕೆಟ್ ನಾವು ಕೊಡ್ತೀವಿ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಕೌಂಟ್ ಅಲ್ಲ ಅವ್ರಿಗೆ. ಈಗ 10 ಜನ ಬಂದ್ರೆ 500 ರೂಪಾಯಿ ಸಿಗುತ್ತೆ ಎಕ್ಸ್ಟ್ರಾ, ಬರ್ಲಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ 500 ರೂಪಾಯಿ ಸಿಗುತ್ತೆ. ಇವನ್ಗೆ 500 ರೂಪಾಯಿಗೋಸ್ಕರ ಇಲ್ಲಿ ಈ ತರ ವಿಷಯ ಆಗುತ್ತೆ. ಸೊ ಆ ಡೈವರ್ಷನ್ ಆಗಿ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದಾಗ, ಪ್ರೊಡ್ಯೂಸರ್ ಏನಾದ್ರು ಮಾಡ್ಕೊಳ್ಳಿ, ಯಾರು ಕೇಳಕ್ ಬರಲ್ಲ. ಸೊ ಇವಾಗ ಏನಂದ್ರೆ ಸಿನಿಮಾ ಅವ್ನ್ ಕ್ರೌಡ್ ಕಳ್ಸಿದ್ 100 ಜನ ಹಿಡಿದೀನಿ ಸರ್, 100 ಜನ ಕಳ್ಸಿದೀನಿ ನೋಡಿ, 100 ಜನ ಎಣಿಸ್ಕೊಬಿಡಿ, 100 ಜನ ಆಗಿದೆ ಸರ್, 5,000 ಕೊಡಿ ಸರ್, ಹೋಯ್ತೀನಿ ಸರ್, ಹಿಂಗಾಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ ನೀವು ಹೇಳ್ತಿರೋದೆ ಪರ್ಫೆಕ್ಟ್. ನಾನು ಅದಕ್ಕೆ ಕ್ರೌಡ್ ಪುಲ್ಲಿಂಗ್ ಅನ್ನ ಆಕ್ಚುಲಿ ನಮ್ಮ ಉದ್ದೇಶ ಕ್ರೌಡ್ ಪುಲ್ಲಿಂಗ್ ಅನ್ನ ನಾವು ಅಪೋಸ್ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಟಾರ್ಗೆಟೆಡ್ ಆಡಿಯನ್ಸ್ ಬರಲ್ಲ. ಇನ್ನೊಂದು ಆರ್ಟಿಫಿಷಿಯಲ್ ಸಿಸ್ಟಮ್, ಅವ್ರು ಯಾರು ಸಿನಿಮಾನ ಎಂಜಾಯೇ ಮಾಡಲ್ಲ. ಇನ್ನೊಂದು ಫ್ರೀ ಟಿಕೆಟ್ ಯಾವ ಮಟ್ಟಿಗೆ ಅಭ್ಯಾಸ ಆಗೋಗಿದೆ ಜನರಿಗೆ ಅಂತ ಹೇಳಿದ್ರೆ, ಸಿನಿಮಾ ರಿಲೀಸ್ ನಮ್ದೇ ಒಬ್ರು ಫ್ರೆಂಡಿಗೆ ನಾವು ಫೋನ್ ಮಾಡಿಸಿ ಫ್ರೀ ಟಿಕೆಟ್ ಕೊಡ್ತೀಯಾ, ಅಥವಾ ವಾಟ್ಸಪ್ ಅಲ್ಲಿ ಬಂದಿದ್ರೆ ಹಿಂದೆ ಸಿನಿಮಾ ವಾಟ್ಸಪ್ ಅಲ್ಲಿ ಫ್ರೀ ಟಿಕೆಟ್ ಇದೆ ನೀನಿಲ್ಲ ಅಂತ ಹೇಳ್ತೀಯಾ. ಈ ಮಟ್ಟಿಗೆ ನಾವು ಅಭ್ಯಾಸ ಮಾಡಿ, ಅಂದ್ರೆ ನಾವು ಅನ್ನೋದು ಬದಲು ಇದನ್ನ ಯಾರು ಕಂಡು ಹಿಡಿದ್ರಿ, ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ಹೆಸರು ಕೊಟ್ಟು ಅದಕ್ಕೊಂದು ಏಜೆನ್ಸಿ ಬಂದು ಆ ಏಜೆನ್ಸಿ ತರ ಕಥೆ ಹೇಳಿ ಇಂಥವ್ರನ್ನ ಕರ್ಕೊಂಡ್ ಬರ್ತೀನಿ ಅಂಥವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇವತ್ತು ಒಂದು ದುರಂತ ಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಮೇಜರ್ ಕಾರಣ ಈ ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ನಾನಂತೂ ಖಂಡಿತ ಹೇಳ್ತೀನಿ ಶ್ರೇಣಿ. ಬಿಕಾಸ್ ಐ ಅಪೋಸಿಟ್ ಆಕ್ಚುಲಿ. ಖಂಡಿತ ಅಪೋಸ್ ಮಾಡ್ಬೇಕು. ಬಟ್ ಏನಂತಂದ್ರೆ ಈಗ ಜನಗಳು ಬಂದಿಲ್ಲ ಅಂತಂದಾಗ ಒಂದು ಸೆಂಟಿಮೆಂಟ್ ಇರುತ್ತಲ್ಲ ಮೇಡಮ್, ಥಿಯೇಟರ್ ಉಳಿಸ್ಕೊಡ್ಬೇಕು ಅಂತ, ಥಿಯೇಟರ್ ಉಳಿಸ್ಕೋಬೇಕು. ಆಮೇಲೆ ಇನ್ನೊಂದ್ ಏನಂತಂದ್ರೆ, ಈ ಫಸ್ಟ್ ಡೇ ಸಿನಿಮಾಗೆ ಏನ್ ಜನ ಬಂದಿದ್ದಾರೆ ಅದ್ರ ಮೇಲ್ಗಡೆ ಸೆಕೆಂಡ್ ಡೇ ಶೋ ನಿರ್ಧಾರ ಆಗುತ್ತೆ ನಮ್ದು ಕನ್ನಡ ಇಂಡಸ್ಟ್ರಿನಲ್ಲಿ.
ಸೊ ಅಂದ್ರೆ ಏನಾಗುತ್ತೆ ಅಂದ್ರೆ ಕ್ರೌಡ್ ಪುಲ್ಲಿಂಗ್ ಅಲ್ಲಿ ಮೇಡಮ್, ಈಗ ಫಸ್ಟ್ ಡೇ ನಾವು ಥಿಯೇಟರ್ಗೆ ಏನು ಜನಗಳನ್ನ ಕರೆಸ್ತೀವಿ, ಎಷ್ಟು ಜನ ಬಂದಿದ್ದಾರೆ, ಅವತ್ತಿಂದ ಏನಾಗಿದೆ ಅನ್ನೋದ್ರ ಮೇಲ್ಗಡೆ ಸೆಕೆಂಡ್ ಡೇ ಶೋದು ನಿರ್ಧಾರ ಆಗುತ್ತೆ. ಟೈಮಿಂಗ್ಸ್ ಆಗಿರ್ಬೋದು, ಥಿಯೇಟರ್ ಇರುತ್ತಾ ಇರಲ್ವಾ ಅನ್ನೋದು ಈ ಭಯಕರದ ಏನಾಗ್ತಾರೆ ಹೊಸ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಗಳು ಹೆದರ್ಬಿಟ್ಟು ಕರ್ಸ್ಕೊತಾರೆ. ಇಲ್ಲಪ್ಪ ಅಟ್ಲೀಸ್ಟ್ ಒಂದು 30% ಆದ್ರೂ ಇರ್ಬೇಕು, ನೆಕ್ಸ್ಟ್ 40% ಆಗುತ್ತೆ, 50%. ಈ ಉದ್ದೇಶದಿಂದಲೇ 99% ಜನಗಳು ಡೈರೆಕ್ಟರ್ಗಳಾಗಿರ್ಲಿ ಪ್ರೊಡ್ಯೂಸರ್ಗಳಾಗಿರ್ಲಿ ಥಿಯೇಟರ್ನ ಉಳಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಕ್ರೌಡ್ ಪುಲ್ಲಿಂಗ್ ಅನ್ನ ಮಾಡ್ತಾರೆ. ಸೊ ಆಗ ಬದಲಾಗಬೇಕಾಗಿರೋದು ಅಥವಾ ಮಾತಾಡಬೇಕಾಗಿರೋದು ಇಲ್ಲಿ ಥಿಯೇಟರ್ಗಳು ಈ ಥಿಯೇಟರ್ ಓನರ್ಸ್ ಇರ್ಬೋದು, ಮಲ್ಟಿಪ್ಲೆಕ್ಸ್ ಇರ್ಬೋದು, ಅಂದ್ರೆ ಕಾರ್ಪೊರೇಟ್ ಸಿಸ್ಟಮ್ಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಫಸ್ಟ್ ಡೇ ಹೌಸ್ಫುಲ್ ಆಗಲ್ಲ, ಆ ಸಿನಿಮಾಕ್ಕೆ ಒಂದು ಬ್ರೀದಿಂಗ್ ಸ್ಪೇಸ್ ಕೊಡಬೇಕು ಅನ್ನುವ ಒಂದು ವೇ ಅನ್ನ ಸೈಂಟಿಫಿಕ್ ಆಗಿ ಥಿಂಕ್ ಮಾಡಿದ್ರೆ ಅಂಡ್ ಅದಕ್ಕೆ ಎಂಟೈರ್ ಚಿತ್ರರಂಗ ಒಂದು ಒಗ್ಗೂಡಿ ಧ್ವನಿ ಎತ್ತಿದ್ರೆ 100% ಈ ವ್ಯವಸ್ಥೆಯನ್ನ ಸೈಡಿಗೆ ಇಟ್ಟು ಒಂದು ರಿಯಲ್ ಆಡಿಯನ್ಸ್ ಅಂಡ್ ಒಂದು ಸಿನಿಮಾ ಮಾಡಿದವರಿಗೆ ಒಂದು ಭರವಸೆ ಸಿಗಬಹುದು. ಬಿಕಾಸ್ ಥಿಯೇಟರ್ ಅಲ್ಲಿ ಉಳಿಸ್ಕೊಳ್ಳಿಕ್ ಆಗಲ್ಲ ಅನ್ನುವ ಭಯಕ್ಕೇನೆ ಶ್ರೀನಿ ಅವರು ಹೇಳಿದಾಗ, ಅಥವಾ ನಾನು ತುಂಬಾ ಸತಿ ನೋಡಿದೀನಿ, ಒಂದು ಸಿನಿಮಾಕ್ಕೆ ಫೋರ್ಸೆಬಲ್ ಆಗಿ ಜನರನ್ನ ಕರ್ಕೊಂಡ್ ಬರ್ತಾರೆ. ಅಲ್ಲಿ ನಾನು ಪ್ರತಿ ಸತಿ ಇದನ್ನ ಹೇಳ್ತೀನಿ, ಒಂದು ಗದ್ದೆ ಉಳ್ಬೇಕಾದ್ರೆ ದನ ಇರ್ಬೇಕು ಅಥವಾ ಎಮ್ಮೆ ಇರ್ಬೇಕು. ಇಲ್ಲಿ ನಾಯಿ, ಹಂದಿ, ಕರಡಿ ಎಲ್ಲಾನ ತಂದ್ಬಿಟ್ಟು ಹೂಳು ಅಂತ ಹೇಳಿದ್ರೆ ಅದಕ್ಕೆ ಏನ್ ಗೊತ್ತಾಗುತ್ತೆ? ಸೇಮ್ ಆಗ್ತಾ ಇರೋದು ಈ ಕ್ರೌಡ್ ಪುಲ್ಲಿಂಗ್ ಆರ್ಟಿಫಿಷಿಯಲ್ ಸಿಸ್ಟಮ್ ಅಲ್ಲಿ ಇರೋ ಬರೋ ಚೈಲ್ಡ್ಗಳು, ಮಕ್ಳುಗಳನ್ನ ಕರ್ಕೊಂಡ್ ಬರೋದು, ಕಾಲೇಜ್ಗೆ ಹೋಗೋರನ್ನ ಕರ್ಕೊಂಡ್ ಬರ್ತಾರೆ, ಕೂರಿಸ್ತಾರೆ, ಅವ್ರ ಎಂಟರ್ಟೈನ್ಮೆಂಟ್, ಅವರ ಪರ್ಸನಲ್ ಎಂಟರ್ಟೈನ್ಮೆಂಟ್ ಅವ್ರು ಬಂದಿರ್ತಾರೆ. ಅವತ್ತು ಆ ಸಿನಿಮಾನ ನೋಡ್ಬೇಕು, ಅದ್ರ ಬಗ್ಗೆ 4 ಮಾತಾಡ್ಬೇಕು. ಯಾಕಂದ್ರೆ ಹೊರಗಡೆ ಬರ್ಬೇಕಾದ್ರೆ ಮೈಕ್ ಇಡ್ಬೇಕಾದ್ರೆ ಓಡೋಗ್ತಾರ ಅವ್ರು, ದೇ ಡೋಂಟ್ ಇವನ್ ಗಿವ್ ಅ ರಿವ್ಯೂ. ಸೊ ಇಲ್ಲಿ ಬದಲಾಗಬೇಕಾಗಿದ್ದು ಥಿಯೇಟರ್ ಮಾಲೀಕರಿರ್ಬೋದು, ಈ ಸಿಸ್ಟಮ್ಗಳು ಒಂದು ಚೂರು ತಮ್ಮ ಥಾಟ್ ಅಲ್ಲಿ ಬದಲಾವಣೆ ತಂದಲ್ಲಿ ಈ ಸಿನಿಮಾಕ್ಕೆ ಒಂದು ಚಾನ್ಸ್ ಕೊಡುವ, ಒಂದು ವಾರ ಇದಕ್ಕೆ ಸ್ಪೇಸ್ ಕೊಡುವ. ಇಲ್ಲಿ 100 ಜನ ತುಂಬ್ತಾರಾ ಅಥವಾ 10 ಜನ ಇರ್ತಾರಾ, ಇರ್ಲಿ ಕೊಡುವ ಆಪ್ಷನ್. ಯಾಕಂದ್ರೆ ಎಷ್ಟೋ ಸಿನಿಮಾಗಳು 2 ವಾರ ಆದ್ಮೇಲೆ ಗೆದ್ದಿದೆ. ನಮ್ಮ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಇದೆ, ಗೆದ್ದು ಬೀಗಿ ಇವತ್ತು ಮತ್ತಷ್ಟು ಸಕ್ಸಸ್ಫುಲ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಕ್ರೌಡ್ ಪುಲ್ಲಿಂಗ್ ಅನ್ನ ತುಂಬಾ ವಿರೋಧಿಸ್ತೀನಿ. ಅಲ್ಲ ಖಂಡಿತ ಇದು ಏನಾಗುತ್ತೆ ಅಂತಂದ್ರೆ ಕ್ರೌಡ್ ಪುಲ್ಲಿಂಗ್ ಅಲ್ಲಿ ಮೇಡಮ್, ಈಗ ಅದು ಹೇಳ್ದಾಗೇನೆ ಒಬ್ಬ ಪರ್ಸನ್ ರೈಟ್ ವೇನ್ ಅಲ್ಲಿ ಬಂದ್ರೆ ಅದು ಪ್ರೊಡ್ಯೂಸರ್ಗೂ ಖುಷಿ, ಡೈರೆಕ್ಟರ್ಗೂ ಖುಷಿ, ಸಿನಿಮಾಗೂ ಖುಷಿ. ಅಲ್ಲಿಂದ ಅವ್ನು ಹೇಳೋಂತ ವಿಧಾನದಿಂದ ಮಾರ್ಕೆಟ್ ಆಗಿ ಜನ ಬರ್ಬೋದು ಅಂತ ಇರುತ್ತೆ. ಆಮೇಲೆ ನೀವ್ ಹೇಳ್ದಂಗೆ ಒಗ್ಗೂಡ್ಬೇಕು ಇಂಡಸ್ಟ್ರಿ ಅಂತ ಯಾರು ಬರಲ್ಲ ಮೇಡಮ್, ಸತ್ಯ ಇದು. ಯಾಕಂದ್ರೆ ನೀವ್ ಎಂತವರೇ ಹೇಳಿ ಹೊಸ ಸಿನಿಮಾ ಮಾಡೋ ಅಂದ್ರೆ ಸಿನಿಮಾ ಇಟ್ಟ ಆಚೆ ಬಂದು ಸಕ್ಸಸ್ ಆದ್ಮೇಲೆ ಎಲ್ಲರೂ ಜೊತೆ ಆಗ್ತಾರೆ. ಸ್ಟ್ರಗಲಿಂಗ್ ಟೈಮ್ ಅಲ್ಲಿ ಯಾರು ಕೂಡ ಬರಲ್ಲ, ಯಾವುದೇ ಸೂಪರ್ ಸ್ಟಾರ್ ಕೂಡ ಬರಲ್ಲ. ಆಮೇಲೆ ಅವ್ರ ಅವಶ್ಯಕತೆನೂ ಇರಲ್ಲ. ಫಾರ್ ಎಕ್ಸಾಂಪಲ್ ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ಸೂಪರ್ ಸ್ಟಾರ್ ಬಂದವ್ರೆ ಅಂದ್ರೆ ಸೊ ಅಲ್ಲಿ ಬರುವಂತದ್ದು ವಿಷಯ ಸೂಪರ್ ಸ್ಟಾರ್ದೇ ಆಗಿರುತ್ತೆ, ನಮ್ ಸಿನಿಮಾದಾಗಿರಲ್ಲ. ನಮ್ ಸಿನಿಮಾದ್ ಬರೋದೇ ಇಲ್ಲ ವಿಚಾರ, ಸೊ ಅಲ್ಲಿ ಬರೋದು ಸೂಪರ್ ಸ್ಟಾರ್ ಆಗಿರುತ್ತೆ. ಸೊ ಅದನ್ನ ನಾವು ಸೂಪರ್ ಸ್ಟಾರ್ ನೋಡಿ ಆಮೇಲೆ ಅವ್ರು ಹೇಳಿದ ತಕ್ಷಣ ಸಿನಿಮಾ ಗೆದ್ದಿದೆ ಅನ್ನೋದು ಯಾವ್ದು ಇತಿಹಾಸದಲ್ಲಿ ಇಲ್ಲ. ಅವ್ರು ಹೇಳಿದ ತಕ್ಷಣ ಸಿನಿಮಾ ಗೆದ್ಬಿಡ್ತವ್ರು ಅಂತ ಅವ್ರ ಎಂತ ಸೂಪರ್ ಸ್ಟಾರ್ ಆದ್ರೂ ಆಗಿರ್ಲಿ, ತುಂಬಾ ಕರ್ನಾಟಕ ಇಂಡಿಯಾದಲ್ಲೇ ಟಾಪ್ ಸೂಪರ್ ಸ್ಟಾರ್ ಆಗಿರ್ಲಿ, ಅವ್ರ ರಜನಿಕಾಂತ್ ಅವ್ರು ಬಂದ್ ಹೇಳಿ ಸಿನಿಮಾ ನೋಡಿ ಅಂತ ಹೇಳಿದ್ರೆ ಅದು ಗೆದ್ದಿರೋಂತ ಇತಿಹಾಸ ಇಲ್ಲ. ಯಾಕಂದ್ರೆ ಸಿನಿಮಾ ಗೆಲ್ಲೋದು ಕಂಟೆಂಟ್ ಮೇಲೆ. ಸೊ ಹಾಗಾಗಿ ಬಟ್ ಆ ಕಂಟೆಂಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ದಯವಿಟ್ಟು ಬ್ರೀತಿಂಗ್ ಸ್ಪೇಸ್ ಕೊಡಿ. ಯಾಕಂದ್ರೆ ಅದು ಕೊಟ್ಟಿಲ್ಲ ಅಂತ ಅಂದಾಗ ಎಲ್ಲರೂ ಕುತ್ಕೆ ಮೇಲೆ ಕುಂತಿರ್ತೀರ. ಇನ್ನೊಂದು ದುರಂತ ಏನಂತಂದ್ರೆ, ಇವತ್ತು ಸಿನಿಮಾ ಫಾರ್ ಎಕ್ಸಾಂಪಲ್ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಈ ಫ್ರೈಡೆ ಅಂತ ನಾವು ಅನ್ಕೊಂಡ್ರೆ, 30ನೇ ತಾರೀಕು ನಮ್ದೆಲ್ಲ ಥಿಯೇಟರ್ ಅಲ್ಲಿ ಬೇರೆ ಸಿನಿಮಾದು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅದೇನಂದ್ರೆ ಆಲ್ರೆಡಿ ಕುತ್ಕೆ ಮೇಲೆ ಕುತ್ಕೊಂಡು ಚಾಕು ಇಟ್ಕೊಂಡಿರ್ತಾರೆ, ಹಿಂಗೆ ಚುಚ್ತಾ ಇದೀನಿ ಅಂತ. ಅವಾಗ ಹಿಂಗ್ ಬದುಕಾಗುತ್ತೆ ಮನುಷ್ಯ ಹೇಳಿ. ಅಲ್ಲೇ ಅರ್ಧ ಪ್ರೊಡ್ಯೂಸರ್ಗೂ ಭಯ ಸ್ಟಾರ್ಟ್ ಆಗುತ್ತೆ, ಡೈರೆಕ್ಟರ್ಗೂ ಭಯ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಧಾನಗಳನ್ನ ಚೇಂಜ್ ಮಾಡುವಂತ ಸಿಸ್ಟಮೇ ನಮ್ಮಲ್ಲಿ ಇಲ್ಲ. ಕೇಳೋರು ಇಲ್ಲ, ಹೇಳೋರು ಇಲ್ಲ ಇಂಡಸ್ಟ್ರಿಗೆ. ಯಾರಿದಾರೆ? ಈಗ ನಾವು ಕೇಳ್ತೀವಿ ಅಂತ ಹೇಳ್ತೀವಿ. ನನ್ ಸಿನಿಮಾ ಬಂದಾಗ ನಾನು ಬಾಯ್ ಹೊಡ್ಕೋತೀನಿ. ಈಗ ಬೇರೆ ಸಿನಿಮಾ ಬಂದಾಗ ಅವ್ರು ಬಾಯ್ ಎಲ್ಲರೂ ಒಗ್ಗೂಡ್ಬೇಕು ಅಂದಾಗ ಆಗಲ್ಲ. ಅದು ಬರಲ್ಲ. ವಿಚಾರ ಬಂದಾಗ ತುಂಬಾ ನಾವು ಒಂದು ಎಂಟೈರ್ ಕನ್ನಡ ಚಿತ್ರರಂಗ ಧ್ವನಿ ಎತ್ತಬೇಕು. ಅಟ್ಲೀಸ್ಟ್ ಥಿಯೇಟರ್ ಅಲ್ಲಿ ಉಳಿಸ್ಕೊಡೋದಕ್ಕೆ ಜಾಗ ಕೊಡಿ. ಥಿಯೇಟರ್ ಅವ್ರು ಒಂಚೂರು ಲಿಬ್ರಲ್ ಆಗಿ ಒಂದು ಸಿನಿಮಾ ಅಂಡ್ ವಾರಕ್ಕೆ ಒಂದು ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗುತ್ತೆ, ಅದಕ್ಕೊಂದು ಏನು ಬ್ಯಾರಿಕೇಡ್ ಬಂದ್ರೆ ಬಹುಶಃ ಹೆಲ್ಪ್ ಆಗ್ಬಹುದು. ಈ ಎಲ್ಲ ವಿಚಾರವನ್ನ ಇಟ್ಟುಕೊಂಡೇ ಇಂತ ಒಂದು ಥಿಯೇಟರ್ ವಿಚಾರ ಇರ್ಬೋದು, ರೇಟ್ ಟಿಕೆಟ್ ದರ ವಿಷಯ ಇರ್ಬೋದು, ಅಥವಾ ಪೈರಸಿ ವಿಷಯ ಇರ್ಬೋದು, ಈ ಎಲ್ಲ ವಿಷಯಕ್ಕೆ ಒಂದು ಕನ್ಕ್ಲೂಷನ್ ಕೊಡ್ಬೇಕು ಅಥವಾ ಒಂದು ಸಮಾಧಾನ ಕೊಡಬೇಕು ಅನ್ನೋದು ಉದ್ದೇಶ FMC ದು. ಹಾಗಾಗಿ FMC ಮುಂದಿನ ದಿನ ಅಫಿಷಿಯಲ್ ಆಗಿ ಅದನ್ನ ಮುಂದೆ ತರ್ತೀವಿ. ಅಲ್ಲಿ ತನಕ ಈ ರೀತಿ ಶೋಗಳು ನಡೀತಾ ಹೋಗುತ್ತೆ, ಮುಂದೆನೇ ಈ ಶೋಗಳು ನಡೀತಾ ಹೋಗುತ್ತೆ. ಬಿಕಾಸ್ ಗೆಲುವಿನೊಟ್ಟಿಗೆ ಸೋಲು ಅಂಡ್ ಸಕ್ಸಸ್ ಹಾದಿಯಲ್ಲಿರೋರ ಅನುಭವಗಳನ್ನ ನೋಡಿ ತಿಳ್ಕೊಳ್ಬೇಕಾಗಿರೋದು ತುಂಬಾ ಇರುತ್ತೆ. ಸೊ ಶ್ರೀನಿ, ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತೀರಿ ಅಥವಾ ಏನ್ ಸ್ಕ್ರಿಪ್ಟ್ ಮಾಡ್ತಿದ್ದೀರಾ? ರೆಡಿ ಆಗಿದೆ. ಸೊ ಇವಾಗ ಸ್ವಲ್ಪ ಗ್ಯಾಪ್ ತಗೊಂಡಿದೀನಿ. ಸೊ ಗ್ಯಾಪ್ ತಗೊಂಡ್ ಆದ ನಂತರ ಶಾರ್ಟ್ಲಿ ಒಂದು ಅನೌನ್ಸ್ ಮಾಡೋಣ ಅಂತ ಇದ್ರೆ, ಇನ್ನ ಈ ವರ್ಷ ಏನು ಮಾಡಲ್ಲ. ಸೊ ನೆಕ್ಸ್ಟ್ 2025 ಇಂದ ಮಾಡೋಣ ಅಂತ.
ಡಿಜಿಟಲ್ ಪ್ರಮೋಷನ್ ಅನ್ನ ನೀವು ಮಾಡ್ತಾ ಇರ್ತೀರಾ. ಯಾಕಂದ್ರೆ ಈಗಿನ ಒಂದು ಡಿಜಿಟಲ್ ಕಾಲದಲ್ಲಿ ಮೀಡಿಯಾಗಳ ಜೊತೆಗೆ ಈ ಡಿಜಿಟಲ್ ಪ್ರಮೋಷನ್ ಕೂಡ ಅವಶ್ಯಕತೆ ಇದೆ. ಎಷ್ಟರ ಮಟ್ಟಿಗೆ ನಿಮ್ದು ರೀಚ್ ಇದೆ, ಜೆನ್ವಿನ್ ರೀಚ್ ಇದೆಯಾ, ಜನರಿಗೆ ಹೆಲ್ಪ್ ಆಗುತ್ತಾ, ಯಾವ ರೀತಿ ಇದೆ ನಿಮ್ದು? ಅಲ್ಲ, ಖಂಡಿತ. ಈಗ ಏನಾಗುತ್ತೆ ಅಂದ್ರೆ ಸಿನಿಮಾ ಮೇಕಿಂಗ್ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಡ್ಜ್ ಕೂಡ ಎಲ್ಲ ಮೇಕರ್ಸ್ಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಆಫ್ ನಾನು ಫಸ್ಟ್ ಸಿನಿಮಾ ನಾನು ಮಾಡಿದಂತ ಡೈರೆಕ್ಷನ್ ಮಾಡಿದಂತ ಸಂದರ್ಭದಲ್ಲಿ ನನಗಾದಂತ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ನ ಮಾಡಿ ಅದ್ರ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ತುಂಬಾ ವರ್ಕ್ ಅನ್ನ ಮಾಡಿದೆ ನಾನು ಡಿಜಿಟಲ್ ಅಲ್ಲಿ. ಸೊ ಬಿಕಾಸ್ ಏನಾಗುತ್ತೆ ಅಂದ್ರೆ ಇವತ್ತೆಲ್ಲ ಡಿಜಿಟಲ್ ಅಲ್ಲಿ ಇದೆ. ಸಿನಿಮಾವನ್ನ ನಾವ್ ಏನೇ ಇವಾಗ ನೀವು ಹೆಂಗೆ ಒಂದು ಪೇಪರ್ ಮೀಡಿಯಾ ಇದೆ ಅಥವಾ ಒಂದು ಟಿವಿ ಮೀಡಿಯಾ ಇದೆ ಅಂತ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಜನ ಇವತ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಸೋಷಿಯಲ್ ಮೀಡಿಯಾ ಬೇಸಿಕ್ ನಾಲೆಡ್ಜ್ ಅನ್ನೋದು ಪ್ರತಿಯೊಬ್ಬ ಸಿನಿಮಾ ಮೇಕರ್ಸ್ ಇರಬೇಕಾಗುತ್ತೆ. ನನ್ನ ಸಿನಿಮಾವನ್ನ ನಾನು ಯಾವ ರೀತಿ ಜನಗಳಿಗೆ ತಲುಪಿಸ್ಬೇಕು, ನನ್ನ ಆಡಿಯನ್ಸ್ ಯಾರು, ನಾನು ಅದನ್ನ ಹೇಗೆ ರೀಚ್ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಹೋದಾಗ ಅದು ರೀಚ್ ಆಗುತ್ತೆ, ಎಂತ ಜನಗಳಿಗೆ ರೀಚ್ ಆಗುತ್ತೆ, ಆಮೇಲೆ ಯಾರು ಒರಿಜಿನಲ್ ಆಡಿಯನ್ಸ್ ಇದ್ದಾರೆ. ಸೊ ಈ ಫಾರ್ ಎಕ್ಸಾಂಪಲ್ ರೌಡಿಸಮ್ ಸಿನಿಮಾ ಮಾಡುವಂತವ್ರು ಬಂದ್ಬಿಟ್ಟು ಸೆಂಟಿಮೆಂಟಲ್ ಸಿನಿಮಾಗಳನ್ನ ನಾವು ನೋಡ್ಬೇಕು ಅಂದಾಗ ಅಲ್ಲಿ ರೇಷನೇ ಕಡಿಮೆ ಆಗ್ಬಿಡುತ್ತೆ. ಈಗ ಪರ್ಟಿಕ್ಯುಲರ್ ಆಗಿ ಫಿಮೇಲ್ ಆಡಿಯನ್ಸ್ ಇರುವಂತ ಸಿನಿಮಾಗೆ ಫಿಮೇಲ್ ಓರಿಯೆಂಟೆಡ್ ಸಿನಿಮಾವನ್ನ ಮಾಡ್ಬಿಟ್ಟು ನಾವ್ ಯಾರೋ ಯೂತ್ಸ್ ನ ಕರ್ಕೊಂಡು ಕಾಲೇಜ್ ಸ್ಟೂಡೆಂಟ್ಸ್ ಹುಡುಗರನ್ನ ಕರ್ಕೊಂಡ್ ನೋಡಿದ್ರೆ ಡೆಫಿನೆಟ್ಲಿ ನೋಡಲ್ಲ ಅದು. ಯಾಕೆಂದ್ರೆ ಆಯಾ ಸಿನಿಮಾ ಒಂದು ಜಾನರ್ ಅಂತ ನಾವೇನ್ ಇಟ್ಕೊಂಡಿರ್ತೀವಿ ಆ ಜಾನರ್ ರಿಲೇಟೆಡ್ ಆಗಿರತಕ್ಕಂತ ಜನಗಳನ್ನೇ ನಾವು ಟಾರ್ಗೆಟ್ ಮಾಡಿ ಸಿನಿಮಾಗಳನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಸಲ ಸಿನಿಮಾ ಚೆನ್ನಾಗಿದೆ ಅಂತ ಬಂದ್ಮೇಲೆ ಎಲ್ಲರೂ ಬರ್ತಾರೆ. ಸೊ ಫಸ್ಟ್ ಏನಂದ್ರೆ ಅದನ್ನ ಇಷ್ಟಪಡುವಂತ ಜನ ಇರೋದ್ರೆ ಅವ್ರಿಗೆ ರೀಚ್ ಮಾಡ್ಬೇಕಾಗಿರುತ್ತೆ. ಆಮೇಲೆ ಇವಾಗ ಸಿನಿಮಾ ಡಿಜಿಟಲ್ ಪ್ರಮೋಷನ್ಸ್ ಅನ್ನೋದು ತುಂಬಾ ಏನಂದ್ರೆ ಕ್ರೋಸ್ ಟುಗೆದರ್ ಹೋಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಕ್ರೋಸ್ ಟುಗೆದರ್ ಹೋಗ್ಬಿಟ್ಟಿದೆ. ನಾವು 1,000 ರೂಪಾಯಿಂದ ಹಿಡಿದು 10 ಕೋಟಿ ರೂಪಾಯಿವರೆಗೂ ಪ್ರಮೋಷನ್ಸ್ ಅನ್ನ ಮಾಡ್ತಾ ಇದಾರೆ ಇವಾಗ. ಇರೋರೆಲ್ಲ ಪ್ರಮೋಷನ್ ಮಾಡ್ತಾರೆ. ನಾನು ಯಾರನ್ನು ಇದರಲ್ಲಿ ಇನ್ಸಲ್ಟ್ ಮಾಡೋ ಉದ್ದೇಶ ಅಲ್ಲ. ಎಲ್ಲರೂ ನಾನು ಪ್ರಮೋಟ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಎಷ್ಟು ಜೆನ್ವಿನ್ ಆಗಿರುತ್ತೆ? ಬಿಕಾಸ್ ನೀವು ಈ ಒಂದು ವಿಂಗ್ ಅಲ್ಲಿ ನೀವು ಕೂಡ ಕೆಲಸ ಮಾಡೋ ಕಾರಣ ನಾನು ಕೇಳ್ತಾ ಇರೋದು. ಖಂಡಿತ ಜೆನ್ವಿನಿಟಿ ಅನ್ನೋದು 5% ಅಷ್ಟೇ, ಇನ್ನು 95% ಇರೋದೇ ಇಲ್ಲ. ನೀವು ರೀಚ್ ಅಂತ ಹೇಳ್ತಾರ ಅವರು. ಈಗ ನೀವು ಯಾವುದೇ ಒಂದು ಪೇಜಸ್ ಗಳಲ್ಲಿ ಹಾಕಿ ಅಥವಾ ಏನೇ ಮಾಡಿ ಪ್ರಮೋಷನ್ಸ್ ಅನ್ನ ಮಾಡಿ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ರೀಚ್ ಆಗೋದು? ಅವ್ರು ಬೇಕಾಗಿರುವಂತ ಆಡಿಯನ್ಸ್ ರೀಚ್ ಅಂತ ಅಂದಿದ ತಕ್ಷಣ ಏನಾಗ್ಬಿಡುತ್ತೆ ಅಂತಂದ್ರೆ ನಿಮ್ಗೆ ಜನ ಅಲ್ಲಿ ಲೈಕ್ ಒತ್ತಿದ ತಕ್ಷಣ ರೀಚ್ ಅಥವಾ ಇದ್ ಮಾಡಿದ ತಕ್ಷಣ ರೀಚ್ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಎಂಗೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಸಿನಿಮಾ ಜೊತೆ ಟ್ರಾವೆಲ್ ಮಾಡೋರು ಇಂಪಾರ್ಟೆಂಟ್ ಆಗುತ್ತೆ. ಆ ಡೇಟಾ ಎಷ್ಟಿದೆ ಅದು ಯಾರಿಗೂ ಇವತ್ತು ಗೊತ್ತಾಗ್ತಾ ಇಲ್ಲ. ರೀಚ್ 100 ರೂಪಾಯಿ ಬೂಸ್ಟ್ ಮಾಡಿದೆ ಅಂತಂದ್ರೆ ನಿಮ್ಗೆ 2,000 5,000 ವ್ಯೂಸ್ ಬರುತ್ತೆ, 100 ಜನ 200 ಜನ ಲೈಕ್ ಮಾಡ್ತಾರೆ. 100 ರೂಪಾಯಿ ನಮ್ದೇ ಚಾನಲ್ ಹಾಕೊಂಡು, ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಲ್ಗೋರಿದಮ್ ಅನ್ನೋದೇ ಹಾಗೆ. 100 ರೂಪಾಯಿ ನಾವು ಬೂಸ್ಟ್ ಮಾಡಿದ್ವಿ ಅಂದ ತಕ್ಷಣ ಇಷ್ಟು ಕೊಟ್ಬಿಡ್ತಾನೆ. ಅದು ಎಂತವ್ರು ಬೇಕಾದ್ರೂ ಮಾಡಬಹುದು. ಬಟ್ ಈ ನಾಲೆಡ್ಜ್ ಅನ್ನ ರೈಟ್ ವೇನಲ್ಲಿ ತಗೊಂಡು ಹೋಗ್ಬೇಕು ಅಂತ ಅಂದಾಗ ಯಾರು ಮೇಕರ್ಸ್ ಇರ್ತಾರೆ ಅವ್ರು ಪ್ರಶ್ನೆ ಮಾಡ್ಬೇಕು. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ ಕೊಡ್ಬಿಟ್ಟು ಮಾರ್ಕೆಟ್ ಹತ್ರ ಸರ್ ಪ್ಲೀಸ್ ಚೆನ್ನಾಗಿ ಮಾಡ್ಕೊಡಿ ಸರ್ ಇಷ್ಟು ಕೊಡ್ತೀವಿ ಸರ್, ತುಂಬಾ ಚೆನ್ನಾಗಿ ಮಾಡಿ ಸರ್, ಅಲ್ಲಿ ಮಾಡಿ. ಈಗ ಪ್ರಮೋಟರ್ಸ್ ಹೇಳ್ದಂಗೆ ನಾವು ಕೇಳೋ ತರ ಆಗ್ಬಿಟ್ಟಿದೆ. ಯಾಕಂದ್ರೆ ಒಬ್ಬ ಸಿನಿಮಾ ಮೇಕರ್ಸ್ ಹೆಂಗಾವ ಎಲ್ಲಾರ ತರ ಹೋಗ್ಬಿಟ್ಟು ಕಾಲಕ್ಕೆ ಬಿದ್ದು ಬೇಡ್ಕೋಬೇಕು, ಅಣ್ಣ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳೋಣ ಪ್ಲೀಸ್ ಅಣ್ಣ, ಇಲ್ಲ ಗುರು ಇಷ್ಟ ಆಗುತ್ತೆ ನೋಡು ಆ ಸಿನಿಮಾನ. ಎಲ್ಲರೂ ಗೆದ್ದಿರೋ ಸಿನಿಮಾಗಳನ್ನ ಮಾತಾಡ್ತಾರೆ ವಿನಃ ಅವ್ನು ಮಾಡಿರೋದ್ರಲ್ಲಿ 99 ಸಿನಿಮಾ ಸೋತಿರುತ್ತೆ, ಒಂದೇ ಸಿನಿಮಾ ಗೆದ್ದಿರುತ್ತೆ. ಒಂದು ಸಿನಿಮಾ ಇಟ್ಕೊಂಡು ಅವ್ನು ಬದುಕ್ತಾ ಇರ್ತಾನೆ ಇವತ್ತು ಮಾರ್ಕೆಟ್ ಅಲ್ಲಿ. ಇನ್ಯಾವ 99 ಸಿನಿಮಾ ಯಾಕೆ ಸೋತಿದೆ ಅನ್ನೋದನ್ನ ಉತ್ತರಲ್ಲ. ನಾನು ಹೇಳ್ದೆ ಸರ್ ಅವ್ರಿಗೆ ಅದನ್ನ ಮಾಡಿ ಇದನ್ನ ಮಾಡಿ ಅಂತ, ಏನು ಮಾಡಿರಲ್ಲ, ಇಂಟ್ರಾಕ್ಟೇ ಮಾಡಿರಲ್ಲ, ಗೊತ್ತೇ ಇರಲ್ಲ ಅಂತ ಹೇಳ್ತೀವಿ. ಈಗ ನಾವು ನಮ್ಗೆ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಯಾವ್ದು ಡೈರೆಕ್ಟರ್ ಬೇಕಾದ್ರೂ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ತಗೋಬಹುದು, ಅವ್ರ ಹತ್ರ ಡಿಸ್ಕಷನ್. ಈ ಡಿಸ್ಕಷನ್ಸ್ ಆಗಲ್ಲ. ಅವ್ರು ಇನ್ನೊಂದೇನಾಗಿರುತ್ತೆ ಅಂದ್ರೆ ಸಿನಿಮಾ ಡೈರೆಕ್ಟರ್ಗಳು ನಮ್ಮಲ್ಲೂ ಮಿಸ್ಟೇಕ್ಸ್ ಏನಿರುತ್ತೆ ಆ ಸಿನಿಮಾದ ಏನಿರಲಿಲ್ಲ ಬಿಡು, ಬಟ್ ಮಾರ್ಕೆಟ್ ಒಂದೇ. ಯಾವುದೇ ಸಿನಿಮಾ ಅದನ್ನು ಯಾವುದೇ ಒಂದು ಸಿನಿಮಾಗೆ ಮಾರ್ಕೆಟ್ ಅನ್ನೋದು ಒಂದೇ. ಸೊ ಅದಕ್ಕೋಸ್ಕರ ನೀವು ಯಾವುದೇ ಸಿನಿಮಾನ ಪ್ರಮೋಟ್ ಮಾಡೋದಕ್ಕಿಂತ ಮುಂಚೆ ಡಿಸ್ಕಷನ್ ಮಾಡ್ಕೊಳ್ಳಿ. ಸೊ ಒಂದು ಡಿಸಿಷನ್ ತಗೊಳ್ಳಿ, ಓಕೆ ನನ್ನ ಸಿನಿಮಾ ಈ ತರ ಇದೆ, ಈ ತರ ಹೋಗ್ಬೇಕು ಅಂತ, ದೆನ್ ಅದು ಸಕ್ಸಸ್ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಈ ಎಷ್ಟೋ ಸಾವಿರಾರು ಜನ ಡಿಜಿಟಲ್ ಪ್ರಮೋಟರ್ಸ್ ಹತ್ರ ಹೋದಾಗ ಪ್ರಯೋಜನ ಆಗಲ್ಲ. ಹೌದಂದ್ರೆ ಒಬ್ಬ ಸಿನಿಮಾ ಮೇಕರ್ಗೆ ಸಿನಿಮಾ ಸ್ಕ್ರಿಪ್ಟ್ ಇಂದ ಹಿಡಿದು ರಿಲೀಸ್ ಆಗಿ ಪೋಸ್ಟ್ ರಿಲೀಸ್ ತನಕ ಏನೇನು ಆಗಬಹುದು, ಏನೇನು ಆಗ್ಬೇಕು ಅನ್ನೋ ಒಂದು ನಾಲೆಜ್ ಇದ್ರೆ ಈಸಿಯಾಗಿ ಸಕ್ಸಸ್ ಕಡೆಗೆ ಹೋಗ್ಬೋದು. ಅಟ್ ದ ಎಂಡ್ ಆಫ್ ದ ಡೇ ಆಡಿಯನ್ಸ್ ಇಸ್ ಪ್ರಭುಗಳು, ಅವ್ರ ಆಶೀರ್ವಾದ ಮಾಡಿದ್ರೇನೆ ಸಕ್ಸಸ್. ಬಟ್ ಆಡಿಯನ್ಸ್ ಗೆ ಬರಬೇಕು ಅನ್ನಿಸುವಷ್ಟರ ಮಟ್ಟಿಗೆ ನಾವು ರೀಚ್ ಆದ್ರೆ ಎಲ್ಲೊಂದ್ ಕಡೆ ನಾವು ಸಕ್ಸಸ್ ಕಾಣಬಹುದು. ಇನ್ನೊಂದು ಕೊನೆಯದಾಗಿ ನಾನು ಕೇಳೋದು, ಮುಂಚೆ ಎಲ್ಲ ಒಂದು 10 ವರ್ಷ ಹಿಂದೆ ಹೋದ್ರೆ ಈ ಮೀಡಿಯಾ ನ್ಯೂಸ್ ಚಾನೆಲ್ಗಳಿರ್ಬೋದು, ಎಂಟರ್ಟೈನ್ಮೆಂಟ್ ಮೀಡಿಯಾಗಳು ತುಂಬಾ ವೆಲ್ಕಮ್ ಮಾಡ್ತಿದ್ರು ಸಿನಿಮಾಗಳನ್ನ. ಒಂದ್ ಸಿನಿಮಾ ಬರುತ್ತೆ ಅಂದ್ರೆ ಅವರ ಒಂದು ಸ್ಲಾಟ್ ಇರೋದು, ಮಾತಾಡೋದು, ಅದಕ್ಕೆ ಅಷ್ಟು ಈಗ ಇರುವಷ್ಟಂತೂ ಕಮರ್ಷಿಯಲೈಸೇಷನ್ ಇರಲಿಲ್ಲ. ಈಗ ತುಂಬಾ ಕಮರ್ಷಿಯಲೈಸ್ ಆದ ಕಾರಣ ಸಿನಿಮಾ ರೀಚ್ ಆಗದಿರುವುದಕ್ಕೆ ಅವರು ಕೂಡ ಒಂದು ರೀತಿಯ ಕಾರಣ ಅಂತ ನಾನಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅದು ಕೂಡ ಹೌದು. ಯಾಕೆಂತಂದ್ರೆ ಈಗ ನೋಡಿ, ಒಂದು ಚಾನಲ್ ಅಲ್ಲಿ ನಾವು ಹೋಗಿ ಕುತ್ಕೋತೀವಿ ಅಂತ ಅಂದಾಗ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಯ್ತು ಅಂದ್ರೆ ವಿತೌಟ್ ಕಮರ್ಷಿಯಲ್ ಅದು ಮಾಡೋದು. ಯಾಕಂದ್ರೆ ಒಂದು ದೊಡ್ಡ ಲಾರ್ಜ್ ಸ್ಕೇಲ್ ಅದು. ಈಗ ಏನಂದ್ರೆ ಈಗ ವಿಲೇಜ್ ಗಳಲ್ಲಿ ಜನಗಳಿಗೆ ಸಿನಿಮಾ ರೀಚ್ ಆಗ್ಬೇಕು ಅಂತ ಅಂದಾಗ ನ್ಯೂಸ್ ಚಾನಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ಸೊ ನಾವು ನ್ಯೂಸ್ ಚಾನಲ್ ಹೋಗ್ತೀವಿ ಅಂದಾಗ ಅಲ್ಲಿ ಇರ್ತಕ್ಕಂಥ ಅವರ ಹಾಫ್ ಅನ್ ಅವರ್ ಪ್ರೋಗ್ರಾಮ್ ಆಗಿರ್ಬೋದು, ಯಾಕಂದ್ರೆ ಅಫ್ಕೋರ್ಸ್ ಅವ್ರು ಅಷ್ಟು ಯೂಸ್ ಆಗಿ ರೀಚ್ ಮಾಡ್ತಾರೆ, ಅದು ಕೇಳ್ತಾರೆ, ಅದನ್ನ ನಾವು ಬೇರ್ ಮಾಡಕ್ಕಾಗಲ್ಲ. ಹಾಗಂತ ಕಂಪ್ಲೀಟ್ ಆಗಿ ಅವ್ರೇನು ಸಪೋರ್ಟ್ ಮಾಡಲ್ಲ ಅಂತ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಮಾಡಿರ್ತಾರೆ. ಬಟ್ ಇನ್ನೂ ಜಾಸ್ತಿ ಮಾಡಿದಾಗ ಜನಗಳಿಗೆ ಆಗುತ್ತೆ. ಯಾಕಂದ್ರೆ ರಿಲೀಸ್ ಆದ್ಮೇಲೆ ಬರೋ ರಿವ್ಯೂ ನ ಜನಗಳಿಗೆ ತಲುಪಿಸಿದಾಗ ಮಾತ್ರ ಸಿನಿಮಾ ರೀಚ್ ಆಗೋದು, ಜನಗಳು ಬರೋವಂಥದ್ದು. ಯಾಕಂದ್ರೆ ರಿಲೀಸ್ ಗಿಂತ ಬಿಫೋರ್ ನೀವ್ ಏನೇ ಮಾಡೋರು, ಯಾಕಂದ್ರೆ 100ರಲ್ಲಿ 1 ಸಿನಿಮಾ ತರ ಆಗೋಗ್ಬಿಡುತ್ತೆ. ರಿಲೀಸ್ ಆಗಿರೋಂತ 1 ವಾರದಲ್ಲಿ ಜನಗಳಿಗೆ ಅದನ್ನ ಏನ್ ತಲುಪಿಸ್ತೀರಿ ಅಥವಾ ಟಿವಿ ಅವ್ರು ಏನ್ ಸಪೋರ್ಟ್ ಮಾಡ್ತೀರಾ ನೀವು. ಯಾಕಂದ್ರೆ ಒಂದು ಇಂಡಸ್ಟ್ರಿ ಎಷ್ಟೋ ಜನ ನೀವೇ ಇಂಡಸ್ಟ್ರಿ ಚಾನಲ್ ಅವರೇ ಹೇಳ್ತಾ ಇರ್ತಾರೆ ನಮ್ಗೆ, ಅಯ್ಯೋ ಕನ್ನಡ ಇಂಡಸ್ಟ್ರಿ ತುಂಬಾ ಬಿದೋಗ್ಬಿಟ್ಟಿದೆ, ಹಿಂಗ ಆಗಲ್ಲ, ಅದು ಆಗಲ್ಲ ಅಂತ ಅನ್ನೋದಕ್ಕಿಂತ ಏನ್ ಮಾಡೋದು ಆಗುತ್ತೆ ಅನ್ನೋ ಪ್ರಶ್ನೆ ಮಾಡೋದು. ಇವತ್ತು ನಮ್ಮ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನಗಳು ಮಾತಾಡ್ತಾ ಇರ್ತಾರೆ, ಇದು ಇಂಡಸ್ಟ್ರಿ ಮುಗ್ದೋಯ್ತು, ಅದ್ ಸೋತೋಯ್ತು, ಇದಾಗೋಯ್ತು, ಹುಳ ಹಿಡ್ದೋಯ್ತು, ಇನ್ನ ಆಗಲ್ಲ, ಇವ್ರು ಹಿಂಗಾಗೋದ್ರು, ಅವ್ರದ್ದು ಅಷ್ಟು ಕೋಟಿ ಲಾಸ್ ಆಯ್ತು, ಇವ್ರದಿಷ್ಟು ಬರೀ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲೇ ತುಂಬಾ ಜನಗಳು ಕಾಲಹರಣ ಮಾಡ್ತಿದ್ದಾರೆ. ಸೊ ರೀಸನ್ ಇದು ಏನಂದ್ರೆ ನೀವು ಬರೀ ನೆಗೆಟಿವ್ ಬಗ್ಗೆನೇ ಮಾತಾಡ್ತಾ ಇದ್ದಾಗ ಅದಕ್ಕೆ ಸೊಲ್ಯೂಷನ್ ಯಾರು? ಈಗ ಈ ಒಂದು ಸ್ಥಿತಿ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಏನು ಅಂತ ಕಂಡುಹಿಡಿದು, ಹೌದು, ಈಗ ಒಂದು ಕಾಯಿಲೆ ಏನು ಅಂತ ಗೊತ್ತಾಗಿದೆ, ಅದಕ್ಕೆ ಔಷಧಿನ ಕಂಡುಹಿಡಿಬೇಕಾಗಿದೆ. ಕಾಯಿಲೆ ಬಗ್ಗೆನೆ ಅಯ್ಯೋ ಕಾಯಿಲೆ ಬಂದ್ಬಿಟ್ಟೈತೆ, ಅಯ್ಯೋ ಕಾಯಿಲೆ ಬಂದ್ಬಿಟ್ಟಿದೆ ಅಂದಾಗ ಔಷಧಿ ಕೊಡೋ ಕೆಲಸ ಮಾಡಿದ್ರೆ ತಾನೇ ಅದು ಚೇತರಿಸ್ಕೊಳ್ಳಕ್ಕಾಗೋದು. ನೀವೇನಂತಂದ್ರೆ ಕಾಯಿಲೆ ಬಂದಿದೆ ಮುಗೀತು, ಕಾಯಿಲೆ ಬಂದಿದೆ ಮುಗೀತು, ಹಿಂಗೆ ಹೋಗ್ತಾ ಇದ್ರೆ ಹೇಗೆ ಚೇತರಿಸ್ಕೊಂತಾರೆ? ಯಾವುದೇ ಆದ್ರೂ ಈಗ ಮನುಷ್ಯನ್ಗೆನೆ ಈಗ ಫ್ಯಾಮಿಲಿ ಒಂದು ಕುಟುಂಬ ಅಂದ್ರೆ ಸಿನಿಮಾ ಅಂದ್ರೆ ಒಂದು ಕುಟುಂಬ ಅಥವಾ ಕರ್ನಾಟಕ ಅಂತ ಒಂದು ಕುಟುಂಬ ತರ ಅಂತ ಪ್ರಾಬ್ಲಮ್ಸ್ ಬರುತ್ತೆ. ಈಗ ಮನೆಗಳಲ್ಲಿ ಮೇಜರ್ ಮನೆ ನಡೆಸ್ತಾ ಇರ್ತಕ್ಕಂತ ವ್ಯಕ್ತಿಗೆನೆ ಏನೋ ಹೆಲ್ತ್ ಇಶ್ಯೂಸ್ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ಏನೋ ರೆಸ್ಟ್ ಮಾಡ್ತಾನೆ 6 ತಿಂಗಳು, ಆ ಮನೆ ಸ್ಟ್ರಗಲ್ ಪಡ್ತಾ ಇರುತ್ತೆ. ಹಾಗಂದ್ಬಿಟ್ಟು ಅಯ್ಯೋ ಫ್ಯಾಮಿಲಿ ಮುಗ್ದೇ ಹೋಯ್ತು ಅಂತ ಹೇಳಕ್ಕಾಗತ್ತ? ಸಾಧ್ಯನೇ ಇಲ್ಲ. ಅದು ಚೇತರಿಸ್ಕೊಳ್ಬೇಕು ಅಂತ ಅಂದಾಗ ನಿಮ್ಮಂತವ್ರು ನೆಗೆಟಿವ್ ಮಾತಾಡೋದನ್ನ ಬಿಟ್ಬಿಟ್ಟು ಪಾಸಿಟಿವ್ ನಿಂದ ಅದನ್ನ ಹೇಗೆ ಅದಕ್ಕೆ ಶುಶ್ರೂಷೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ, ಅಥವಾ ಚಿಕಿತ್ಸೆನ ಯಾವ ರೀತಿ ಕೊಡ್ಬೇಕು ಅನ್ನೋದನ್ನ ತಿಳ್ಕೊಬೇಕು. ನಾವು ಬರೀ ನೆಗೆಟಿವ್ ಅಯ್ಯೋ ಇಂಡಸ್ಟ್ರಿ ಮುಗ್ದೋಯ್ತು ಗುರು, ಇಂಡಸ್ಟ್ರಿ ಕತೆ ಆಗೋಯ್ತು ಗುರು ಅಂತ ಇದ್ರೆ ಹೌದು ಅದಾಗಿರೋದು ನೀವು ಆಗೋಗಿರ್ತೀರ ಅಷ್ಟೇ. ಯಾಕಂದ್ರೆ ನೀವು ಸಿನಿಮಾಗಳನ್ನ ಮಾಡ್ತೀರಾ ಅಥವಾ ಸಿನಿಮಾಗಳನ್ನ ನೋಡ್ತಾ ಸಿನಿಮಾ ಮಾಡಿದವ್ರು ಆಗಿರ್ತೀರಾ ಅಲ್ವಾ? ಸೊ ನೀವು ಯೋಚನೆ ಮಾಡ್ಕೊಬೇಕು ಯಾವುದೇ ವಿಚಾರ, ಯಾವುದೇ ಒಂದು ಸಿನಿಮಾ ಬಗ್ಗೆ ನೆಗೆಟಿವ್ ಆಗ್ಲಿ ಅದು ಒಂದು ಸಿನಿಮಾನ ನೀವು ಸಪೋರ್ಟ್ ಮಾಡಿ ಎಲ್ಲ ಸಿನಿಮಾಗಳಿಗೂ. ಯಾಕಾಗಲ್ಲ? ಈಗ 100 ಜನ ಸಿನಿಮಾ ಬಗ್ಗೆ ನೆಗೆಟಿವ್ ಮಾತಾಡ್ತಿರಲ್ವ, ಒಂದು ಸಿನಿಮಾ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ 100 ಜನ 100 ಪೋಸ್ಟ್ ಹಾಕಿ 100 ಸಿನಿಮಾಗಳು ಪೋಸ್ಟ್ ಹಾಕ್ತೀರಾ ನೀವು? ಆಗಲ್ಲ. ಯಾಕೆಂತಂದ್ರೆ ಅವಶ್ಯಕತೆ ಇರೋಲ್ಲ. ನಿಮಗೆ ಏನಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಿದೆ ಅಂತಂದ್ರೆ ಮೇಡಮ್, ನಾನು ಡಿಜಿಟಲ್ ಅಲ್ಲಿ ಇರೋದ್ರಿಂದ ನೆಗೆಟಿವ್ ಕಂಟೆಂಟ್ 99% ಇರುತ್ತೆ, ಪಾಸಿಟಿವ್ ಕಂಟೆಂಟ್ 1%. ನೆಗೆಟಿವ್ ಅನ್ನೋದು ನಿಮಗೆ ಎಲ್ಲಾ ಕಡೆ ರಪ ಅಂತ ವೈರಲ್ ಆಗ್ಬಿಡುತ್ತೆ, ಎಂಗೇಜ್ ಮಾಡ್ಬಿಡುತ್ತೆ. ಪಾಸಿಟಿವ್ ಆಗಿ ನೀವು ಹೇಳಿ, ಒಬ್ಬ ವ್ಯಕ್ತಿ ತಗೊಂಡವನ್ ಯಾರಿಗೂ ಹೆಲ್ಪ್ ಮಾಡ್ದಾಗ ಗುರು, ಅದನ್ನ ಮಾಡ್ದ, ಇದು ಬರೋದೇ ಇಲ್ಲ. ಅದೇ ತಗೊಂಡೋಗ್ಬಿಟ್ಟು ಏನೋ ಮಾಡ್ಬಿಟ್ರು ಗುರು, ಹಂಗೆ ಗುರು ಹಿಂಗೆ ಗುರು ಅಂದಿದ ತಕ್ಷಣ ಅದು ರಪ್ಪ ಅಂತ ವೈರಲ್ ಆಗ್ಬಿಡುತ್ತೆ. ಹಿಂಗ ಆಗ್ಬಿಟ್ಟಿದೆ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥ ಕೆಲವರು ಕಥೆಗಳು. ಸೊ ಅವರು ಕೂಡ ಪಾಸಿಟಿವ್ ಆಗಿ ತಿಳ್ಕೊಂಡು ಪಾಸಿಟಿವ್ ಆಗಿ ಮಾತಾಡ್ತಾ ಹೋದಾಗ ಎಲ್ಲಾ ಕಡೆ ಪಾಸಿಟಿವ್ ಕಾಣಿಸಿದ್ರೆ ಡೆಫಿನೆಟ್ಲಿ ಪಾಸಿಟಿವ್ ಆಗುತ್ತೆ. ಸೊ ಬರೀ ನೆಗೆಟಿವ್ ಯೋಚನೆ ಮಾಡ್ತಾರೆ, ನೆಗೆಟಿವ್ ಆಗುತ್ತೆ. ಈಗ ಯಾಕಂದ್ರೆ ಇಷ್ಟು ಜನ ಹೇಳ್ತಾರೆ ಇಂಡಸ್ಟ್ರಿ ಕತೆ ಮುಗ್ದೈತೆ ಸಿನಿಮಾ ಬರಲ್ಲ ಅಂತ, ಓವರ್ಕಮ್ ಆಯ್ತಲ್ಲ? ಹೌದು, ಓವರ್ಕಮ್ ಆಯ್ತು. ನಾನು ಹೇಳೋದು ಈಗ ನಿಮ್ಮಂತವ್ರು ಇರ್ಬೋದು, ನಮ್ಮಂತವ್ರು ಇರ್ಬೋದು, ಹೊಸಬ್ರು ಈ ಸಕ್ಸಸ್, ನಾನು ಈ ಸೋಲುಳ್ಳವರು ಅನ್ನೋ ಒಂದು ಪದವನ್ನು ಬಿಟ್ಟು ಸಕ್ಸಸ್ ಹಾದಿಯಲ್ಲಿರುವವರು ಮತ್ತೆ 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 ಪ್ರಯತ್ನ ಪಡ್ತಾ ಹೋದಾಗ ಖಂಡಿತ ಒಂದು 20 ಜನರು ಒಂದು ಹೊಸ ಕಂಟೆಂಟ್, ಹೊಸ ಪ್ರೊಡಕ್ಷನ್, ಹೊಸ ಪ್ರೊಡ್ಯೂಸರ್ ಒಟ್ಟಿಗೆ ಸಿನಿಮಾ ಮಾಡಿದಾಗ ಯಾಕೆ ಸಿನಿಮಾಗಳನ್ನ ಜನ ನೋಡಕ್ ಬರ್ತಾರೆ. ಆ ಸಿನಿಮಾ ಇಂಡಸ್ಟ್ರಿನೂ ಮುಂದುವರಿತಾ ಹೋಗುತ್ತೆ, ಹೊಸ ಕಂಟೆಂಟ್ ಗಳಿಗೆ ಜಾಗ ಸಿಗುತ್ತೆ. ಆ ಜಾಗವನ್ನು ಇವ್ರುಗಳೆಲ್ಲ ಬಿಟ್ಟುಕೊಡಬೇಕು. ಪ್ರತಿಯೊಬ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಸಿನಿಮಾ ಹಿಂಗಿರ್ಬೇಕು ಹಂಗಿರ್ಬೇಕು, ಮುಗ್ದೋಯ್ತು, ಅದು ಕೆಟ್ಟ ಸಿನಿಮಾ ಅನ್ನೋ ಬದಲು ಒಂದ್ ಸಿನಿಮಾ ಬರ್ತಿದೆಯಪ್ಪ ನೋಡ್ರಪ್ಪ, ಇದು ಈ ಕ್ಯಾಟಗರಿ ಅಪ್ಪ, ನೀವು ನೋಡ್ರಪ್ಪ, ಇದನ್ನ ಒಂದ್ಸಲ ಪ್ರಮೋಟ್ ಮಾಡ್ರಪ್ಪ ಅಂತ ದೊಡ್ಡ ತಲೆಗಳೆಲ್ಲ ಒಂದಷ್ಟು ಮಾತಾಡಿದ್ರೆ ಬಹುಶಃ ಒಳ್ಳೆ ಭವಿಷ್ಯ ಕನ್ನಡ ಚಿತ್ರರಂಗಕ್ಕೆ ಇದೆ. ಭವಿಷ್ಯ ಇಲ್ಲ ಅಂತ ಹೇಳೋದು ಸುಳ್ಳು. ಇಲ್ಲಿ ಕರಿಯರ್ ಮಾಡ್ಕೊಳ್ಬೇಡಿಯಪ್ಪ, ಬೇರೆನಾದ್ರೂ ಊಟಕ್ಕೆ ತಿನ್ನೋದಕ್ಕೆ ಮಾಡ್ಕೊಳ್ಳಿ ಅಂತ ಏನ್ ಅಡ್ವೈಸ್ ಮಾಡ್ತಾರೆ. ಅಫ್ಕೋರ್ಸ್ ಊಟ ತಿನ್ನೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಇದರಲ್ಲಿ ಒಂದು ಕರಿಯರ್ ಆಗಿ ಇದನ್ನ ಆಪ್ಟ್ ಮಾಡ್ಕೊಂಡು ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಪ್ರಯತ್ನ ಪಟ್ರೆ ಖಂಡಿತ ಎಲ್ರಿಗೂ ಒಳ್ಳೆ ಭವಿಷ್ಯ ಇದೆ. ಅದ್ರ ಜೊತೆಗೆ ನಾನು ಮೀಡಿಯಾದ ಜೊತೆನೂ ಒಂದು ರಿಕ್ವೆಸ್ಟ್, ಒಂದು 10 ವರ್ಷದ ಹಿಂದಿನ ಒಂದು ಲಿಬರ್ಟಿ ಏನಿತ್ತು, ನಿಮಗೆ ಸಿನಿಮಾ ರಂಗದವ್ರನ್ನ ತುಂಬಾ ಪ್ರೀತಿ ಮಾಡ್ತಿದ್ರು. ಒಂದ್ ಅರ್ಧ ಗಂಟೆ ಪ್ರೋಗ್ರಾಮ್ ಮಾಡೋದು, ಸಿನಿಮಾ ರಿಲೀಸ್ ಆಗೋದಕ್ಕಿಂತ 1-2 ದಿನ ಮುಂಚೆ, ಸಿನಿಮಾ ರಿಲೀಸ್ ಆದ ಮೇಲೆ ಆ ಕಂಟೆಂಟ್ ಬಗ್ಗೆ ಮಾತಾಡೋದಿರ್ಬೋದು. ಈಗ ಅದು ಇಲ್ಲವೇ ಇಲ್ಲ. ಪ್ರತಿ ಮಾತಿಗೂ ಎಸ್ಪೆಷಲಿ ನೀವು ಹೇಳಿದಂಗೆ ರಿಲೀಸ್ ಡೇಟ್ ಬಂದ ತಕ್ಷಣ ಕಮರ್ಷಿಯಲ್ ಆಸ್ಪೆಕ್ಟ್ ಶುರುವಾಗುತ್ತೆ. ಒಂಚೂರು ಲಿಬರಲ್ ಆದ್ರೆ, ಬಿಕಾಸ್ ಕರ್ನಾಟಕ ಅಂತ ಹೇಳೋದು ಇಲ್ಲಿ ರಾಜಕೀಯನ ಎಂಟರ್ಟೈನ್ಮೆಂಟು ಅಥವಾ ಕ್ರೈಮ್ ಇದೆ ಅಥವಾ ಕಲ್ಚರ್ ಇದೆ, ಸಂಸ್ಕೃತಿ ಇದೆ, ದೈವ ಇದೆ, ದೇವರಿದ್ದಾರೆ, ಹಬ್ಬ ಹರಿದಿನ, ಅದು ಹಾಗೇನೆ ಸಿನಿಮಾ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರುವಂತಹ ಒಂದು ಉದ್ಯಮ. ಅವ್ರಿಗೂ ಒಂಚೂರು ಲಿಬರ್ಟಿ ಕೊಟ್ಟು ಬನ್ನಿ ಮಾತಾಡೋಣ ನಿಮ್ಮ ಸಿನಿಮಾ ಅಂತ ಬೆಳೆಯುವವ್ರ ಜೊತೆಗೆ, ಬೆಳೆದವ್ರ ಜೊತೆಗೆ ಬೆಳೀತಾ ಇರುವವರನ್ನು ಸೇರಿಸ್ಕೊಂಡ್ರೆ
ನೀವುಗಳು ಅಲ್ಲಿ ಕೂತ್ಕೊಂಡು ಸಿನಿಮಾ ರಂಗ ICU ನಲ್ಲಿ ಇದೆ ಅಂತ ಹೇಳೋ ಬದಲು ಸಿನಿಮಾ ರಂಗ ದೀಪಾವಳಿ ಮಾಡ್ತಿದೆ ಅಂತ ಹೇಳುವಂತ ದಿನ ಖಂಡಿತ ಬರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. FMC ಮೂಲಕ ಇದೊಂದು ರಿಕ್ವೆಸ್ಟ್ ಟು ಮೀಡಿಯಾ ಆಲ್ಸೋ. ಇನ್ನೊಂದೇನಂತಂದ್ರೆ, ನೀವು ಸ್ಟಾರ್ಗಳನ್ನ ಕರ್ಕೊಬಂದು ಚಾನೆಲ್ಗಳಲ್ಲಿ ಕೂರಿಸ್ಕೊಳ್ಳೋದ್ರಿಂದ ಏನಾಗ್ಬಿಡುತ್ತೆ ಅಂದ್ರೆ, ಟಿವಿ ನ್ಯೂಸ್ ಚಾನೆಲ್ಗಳಾಗಿರ್ಲಿ ಅಥವಾ ಯಾವುದೇ ಚಾನೆಲ್ ಆಗಿರ್ಲಿ, ಆಲ್ರೆಡಿ ಜನಗಳು ಸ್ಟಾರ್ ಗೊತ್ತಿದ್ದಾರೆ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸ್ಟಾರ್ ನೀವು ಏನು ಇಲ್ಲ, ನಾಳೆ ಬೆಳಗ್ಗೆ ಸಿನಿಮಾ ರಿಲೀಸ್ ಮಾಡಿದ್ರೆ ಅವ್ರಿಗೆ ಬರುವಂತ ಫ್ಯಾನ್ಸ್ ಬಂದೇ ಬರ್ತಾರೆ. ಇಲ್ಲಿ ಸಪೋರ್ಟ್ ಆಗ್ಬೇಕಾಗಿರೋದು ಹೊಸಬ್ರಿಗೆ. ಸೊ ಹೊಸ ಸಿನಿಮಾಗಳಿಗೆ, ಹೊಸಬ್ರು ಸಿನಿಮಾಗಳಿಗೆ ನೀವು ಸಪೋರ್ಟ್ ಅನ್ನ ಮಾಡಿದಾಗ ಡೆಫಿನೆಟ್ಲಿ ಅದು ಗೆಲ್ಲುತ್ತೆ. ಯಾಕಂದ್ರೆ ಇಂಡಸ್ಟ್ರಿ ಮೇಡಮ್, ನೀವು ಓವರ್ ಆಲ್ ಸ್ಟಾರ್ಗಳನ್ನ ಲೆಕ್ಕ ಹಾಕೊಂಡ್ರಿ ಅಂದ್ರೆ ವರ್ಷದಲ್ಲಿ ಇವಾಗ 350 ಸಿನಿಮಾ ಬರುತ್ತೆ, 365 ಸಿನಿಮಾ ಅವರೇಜ್ ಅನ್ಕೊಂಡು ದಿನಕ್ಕೆ ಒಂದೊಂದು ಸಿನಿಮಾ ಆಗುತ್ತೆ. ಸೊ ಎಲ್ಲಾ ಸ್ಟಾರ್ಗಳು ಸೇರಿ 65 ಸಿನಿಮಾ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. 2 ಸಿನಿಮಾ 3 ಸಿನಿಮಾ ಅಂದ್ರೆ A ಕ್ಲಾಸ್ B ಕ್ಲಾಸ್ C ಕ್ಲಾಸ್ 3 ಜನ ಸ್ಟಾರ್ ಸೇರಿದ್ರೆ 65 ಸಿನಿಮಾ ಬರುತ್ತೆ ಅಂತ ಅನ್ಕೊಳ್ಳೋಣ. ಇನ್ನ 300 ಸಿನಿಮಾಗಳು ಮಾಡೋದು ಹೊಸಬ್ರು. ಈ ಹೊಸಬ್ರಿಂದ ಇಂಡಸ್ಟ್ರಿ ಇರುವಂತದ್ದು ಇವತ್ತು. ಯಾಕಂದ್ರೆ ಈಗ ನೋಡಿ, ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಾರೆ ಅಂದ್ರೆ ಎಂಟೈರ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಲೈಟ್ ಆಫೀಸರ್ ಇಂದ ಹಿಡಿದ್ಬಿಟ್ಟು ಸೆಟ್ ಬಾಯ್ಸ್ ಗಳಿಂದ ಹಿಡಿದ್ಬಿಟ್ಟು ಎಲ್ಲರೂ ಕೂಡ ಒಂದು ಸಿನಿಮಾ ನಂಬ್ಕೊಂಡಿರಲ್ಲ. ಇವತ್ತು ಇಲ್ಲಿ ಮಾಡೋದನ್ನ ಅಲ್ಲಿ ಮಾಡ್ಬೇಕಾಗುತ್ತೆ. ಆಮೇಲೆ ತುಂಬಾ ರೆಗ್ಯುಲರ್ ಸಿನಿಮಾ ಮಾಡೋದು ಹೊಸಬ್ರೆ. ಯಾರು ಹಳಬ್ರೆ, ಹಳೆ ಡೈರೆಕ್ಟರ್ಗಳು ರಿಪೀಟೆಡ್ಲಿ ಎಷ್ಟು ಸಿನಿಮಾ ಮಾಡಿದ್ದಾರೆ, ಹಳೆ ಪ್ರೊಡ್ಯೂಸರ್ಗಳು ಇವಾಗ ರಿಪೀಟೆಡ್ಲಿ ಎಷ್ಟು ಸಿನಿಮಾ ಮಾಡಿದ್ದಾರೆ, ಆಮೇಲೆ ವರ್ಷಕ್ಕೆ ಎಷ್ಟು ಸಿನಿಮಾ ಮಾಡ್ತಾ ಇದ್ದಾರೆ, ಇದು ಆಗ್ತಾರೆ ಇಲ್ಲಿ. ಆಮೇಲೆ ಚಾನಲ್ ಆಗಿರ್ಬೋದು ಅಥವಾ ಯಾವುದೇ ಮೀಡಿಯಾಗಳಾಗಿರ್ಬೋದು ಸಪೋರ್ಟ್ ಮಾಡ್ಬೇಕಾಗಿರೋದು ಹೊಸಬ್ರಿಗೆ. ಹೊಸ ಸಿನಿಮಾಗಳಿಗೆ ನೀವು ಬ್ರೀತಿಂಗ್ ಸ್ಪೇಸ್ ಅನ್ನ ಕೊಡಬೇಕು, ಹೊಸ ಸಿನಿಮಾಗಳಿಗೆ ಸಪೋರ್ಟ್ ಕೊಡಬೇಕು. ಎಸ್ಪೆಷಲಿ ಯಾರು ನೆಗೆಟಿವ್ ಮಾತಾಡ್ತಾ ಇರ್ತಾರೋ ದಯವಿಟ್ಟು ಅವರು ನಿಮ್ ನಾಲೆಡ್ಜ್ ನ ಶೇರ್ ಮಾಡಿ. ನೋಡಪ್ಪ, ನಾನ್ ಸಿನಿಮಾ ಮಾಡ್ಬೇಕಾದ್ರೆ ಇಂತಿಂತ ಕಡೆ ನಾನು ಎಡವಿದ್ದೀನಿ, ನೀನ್ ಅಲ್ಲಿ ಎಡವಬೇಡ, ನೀನ್ ಇದನ್ನ ಸರಿ ಮಾಡ್ಕೊಂಡು. ಇಲ್ಲ, ಈ ಪ್ರೊಡ್ಯೂಸರ್ 1 ಕೋಟಿ ಹೋಯ್ತಂತೆ, ಆ ಪ್ರೊಡ್ಯೂಸರ್ 1 ಕೋಟಿ ಹೋಯ್ತಂತೆ, ಇವ್ರು ಹಿಂಗ. ಸೊ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಇಂಡಸ್ಟ್ರಿನ ಆಕ್ಚುಲ್ ಆಗಿ ಬೇರೆ ಯಾರು ಮುಚ್ತಾ ಇಲ್ಲ, ನೀವು ಮುಚ್ತಾ ಇದ್ರೆ ಈ ತರ ಮಾತುಗಳು ಆಡಿ ಬರೋಂತ ಸಿನಿಮಾಗಳೆಲ್ಲ ನಿಂತೋಗುತ್ತೆ. ಯಾಕಂದ್ರೆ ನಿಮ್ಮ ಮಾತುಗಳು ಅಲ್ಲಿ ಹೇಳ್ಬೇಕಾದ್ರೆ ಪ್ರೊಡ್ಯೂಸರ್ ಭಯ ಸ್ಟಾರ್ಟ್ ಆಯ್ತು ಅಂದ್ರೆ ಯಾಕೆ ಬೇಕು ಗುರು ಅಂದ್ರೆ ಎಂಡ್ ಆಫ್ ದಿ ಡೇ ಬರೋದಿಲ್ಲ. ಆಮೇಲೆ ಇಟ್ ಇಸ್ ದ ಬಿಸ್ನೆಸ್ ಗುರು. ಇದೇನಂತಂದ್ರೆ ನೀವು ಯಾವ್ದೇ ಮಾಡ್ತೀರಾ ಅಂದ್ರೆ ದುಡ್ಡುಗೋಸ್ಕರನೇ ಮಾಡೋದಲ್ವಾ. ಒಂದು ಕಲೆಯ ಜೊತೆಗೆ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರ. ನೀವು ಒಂದು ಹೋಟ್ಲು ಮಾಡ್ತೀರಾ ಅಂದ ತಕ್ಷಣ ಹೋಟ್ಲು ಜನ ಬಂದಿದ್ದು ಎಲ್ಲ ಸಕ್ಸಸ್ ಆಗಿದ್ಯಾ? ಹಂಗಾರೆ ಯಾಕೆ ಇವತ್ತು ಎಲ್ಲರೂ ಅದಾನಿ ಅಂಬಾನಿನೇ ಆಗಿಲ್ಲ? ಅವ್ರಿಗಿಂತ ಜಾಸ್ತಿ ಎಫರ್ಟ್ ಹಾಕಿರೋರು ಯಾರಿಲ್ಲ. ಹಂಗ ನೋಡಿ ಬಿಟ್ಬಿಟ್ಟಿದಾರ? ಬಿಡಲ್ಲ. ಬಟ್ ನೀವು ಸಪೋರ್ಟ್ ಮಾಡ್ಬೇಕು. ನೀವು ಕೆಟ್ಟದನ್ನೇ ಯೋಚನೆ ಮಾಡ್ತಾ ಇದ್ರೆ ಕೆಟ್ಟದ್ದೇ ಆಗುತ್ತೆ. ಒಳ್ಳೇದನ್ನ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿ. ನಿಮ್ಗೆ ನಾಲೆಡ್ಜ್ ಇದೆ, ನಿಮ್ಗೆ 1 ಸಿನಿಮಾ 2 ಸಿನಿಮಾ 5 ಸಿನಿಮಾ 10 ಸಿನಿಮಾ ರಿಲೀಸ್ ಮಾಡಿರೋಷ್ಟು ನಾಲೆಡ್ಜ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲೆಲ್ಲಿ ಎಡವಿದ್ರೆ ಏನು ಸೋಲೋದು ಕಾರಣ ಏನಂತ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಅದನ್ನ ಗೈಡ್ ಮಾಡಿ, ಹೊಸಬ್ರಿಗೆ ಹೇಳ್ಕೊಡಿ. ಬನ್ನಿ, ಲೈವ್ ಅಲ್ಲಿ ಬನ್ನಿ, ಹೇಳಿ, ಬನ್ನಪ್ಪ ಬನ್ನಿ. ಇಂಡಸ್ಟ್ರಿ ಮೇಲೆ ಇದ್ದೀರಾ, ಇಂಡಸ್ಟ್ರಿ ಬಗ್ಗೆ ಜನಗಳಿಗೆ ನೆಗೆಟಿವ್ ಹಾಕೋದಕ್ಕೆ ಪೋಸ್ಟ್ ಟೈಮ್ ತಗೊಳ್ಳೋ ಅಷ್ಟೇ, ಪಾಸಿಟಿವ್ ಮಾತಾಡೋದಕ್ಕೆ ಟೈಮ್ ತಗೊಳ್ಳಿ, ಅವ್ರಿಗೆ ಗೈಡ್ ಕೊಡಿ, ಗೈಡೆನ್ಸ್ ಕೊಡಿ. ಹಿಂದೆ ಪ್ರಾಬ್ಲಮ್ಸ್ ಇರುತ್ತೆ, ಇದನ್ನೆಲ್ಲ ಸರಿ ಮಾಡ್ಕೊಡಿ ಅಂತ ಹೇಳಿ. ಡೆಫಿನೆಟ್ಲಿ ಇಂಡಸ್ಟ್ರಿ ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗಲ್ಲ. ಇಂಡಸ್ಟ್ರಿ ಬೆಳಿತಾನೆ ಇರುತ್ತೆ, ಅದು ಬೆಳಗ್ತಾನೆ ಇರುತ್ತೆ. ಸೊ ನೀವ್ ಯಾರು ಮಾತಾಡ್ತಾ ಇರ್ತೀರ ಅವ್ರು ಮಾತ್ರ ಇದಾಗ್ತಾರೆ. ಜೊತೆಗೆ ಇದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ಸಿನಿಮಾದ ಸೋಲಿಗೆ ಆಡಿಯನ್ಸ್ ಕಾರಣ ಅಲ್ಲ. ಸಿನಿಮಾದ ಸೋಲಿಗೆ ಕಾರಣ ಸಿನಿಮಾ ತಂಡವೇ, ಸಿನಿಮಾ ರಂಗ ಮತ್ತೆ ಸಿನಿಮಾ ತಂಡ. ಆ ತಂಡ ಕೆಲವು ಸಿನಿಮಾಗಳು ಕ್ವಾಲಿಟಿ ಚೆನ್ನಾಗಿರಲ್ಲ, ಕೆಲವರಲ್ಲಿ ಕಂಟೆಂಟ್ ಚೆನ್ನಾಗಿರಲ್ಲ, ಕೆಲವರಲ್ಲಿ ಸ್ಟಾರ್ ಕಾಸ್ಟ್ಗಳು ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಮಾಡಿರಲ್ಲ, ಅಥವಾ ಇನ್ನು ಸೆನ್ಸರ್ ವಿಚಾರ ಅಂತದೊಂದು ಕೆಲವೊಂದು ವಿಷಯ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಹೇಳುವುದಿರ್ಬೋದು, ಪೈರಸಿ ಅಂತ ಒಂದು ಕೆಟ್ಟ ವ್ಯವಸ್ಥೆ ಇದ್ದು ಅದಕ್ಕೆ ಕೈ ಚಾಚಿದಾಗ ಜನರು 50% ಅಲ್ಲೂ ಹೋಗ್ಬಿಟ್ಟಿರ್ತಾರೆ. ಅಥವಾ ಈಗ ಜನ ಬರ್ತಿಲ್ಲ ಅಂತ ಕ್ರೌಡ್ ಪುಲ್ಲಿಂಗ್ ಅಂತ ಸಿಸ್ಟಮ್ ಹೋಗೋದು, ಅಲ್ಲಿ ಬೇಸತ್ತು ಪ್ರೊಡ್ಯೂಸರ್ ಆ ಸಿನಿಮಾವನ್ನೇ ತೆಗೆದು ಬಿಡ್ತಾರೆ. ಎಷ್ಟು ಅಂತ ಫ್ರೀ ಟಿಕೆಟ್ ಕೊಡ್ಲಿ ಅಂತ ಹೇಳೋದು. ಸೊ ಅಟ್ ದ ಎಂಡ್ ಆಫ್ ದ ಡೇ ಎಂಟೈರ್ ಸಿನಿಮಾ ಇಂಡಸ್ಟ್ರಿ ಒಂದು ಒಳ್ಳೆ ಸಿನಿಮಾ ಅಥವಾ ಹೊಸ ಪ್ರಯತ್ನ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡಿದಾಗ, ಬರೀ ಸಿನಿಮಾ ಇಂಡಸ್ಟ್ರಿ ಅವಲ್ಲ, ಮೀಡಿಯಾಗಳು, ಅದು ಪ್ರಿಂಟ್ ಇರ್ಬೋದು, ಡಿಜಿಟಲ್ ಇರ್ಬೋದು, ಟಿವಿ ಮೀಡಿಯಾಗಳು ಎಲ್ಲರೂ ಒಗ್ಗೂಡಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಬೆಳವಣಿಗೆ ಬೇಕು, ಒಳ್ಳೆ ಭವಿಷ್ಯ ಬೇಕು. ಚಿತ್ರರಂಗದಲ್ಲಿ ಚಿತ್ರವನ್ನು ಕರಿಯರ್ ಆಗಿ ಆಯ್ಕೆ ಮಾಡ್ಕೊಂಡವರಿಗೆ ಒಳ್ಳೆ ಭವಿಷ್ಯ ಬೇಕು ಅಂತ ಎಲ್ಲರ ಮನಸ್ಸಲ್ಲಿ ಬಂದ್ರೆ ಬಹುಶಃ ಇಂಥ ಡಿಸ್ಕಷನ್ಗಳ ಅಗತ್ಯನೇ ಇರಲ್ಲ. ಬರೀ ಸಕ್ಸಸ್ ಬಗ್ಗೆ ಮಾತಾಡ್ತೀವಿ, ಈ ಸಿನಿಮಾ ಈ ರೀತಿ ಪಾರ್ಟಿ ಮಾಡ್ತು, ಇಲ್ಲಿ ಸಕ್ಸಸ್ ಪಾರ್ಟಿ ಮಾಡ್ತು ಅಂತ ಮಾತಾಡ್ತೀವಿ ಹೊರತು ಇಂಥ ಅಯ್ಯೋ ಯಾಕೆ ಫೇಲಿಯರ್ ಆಯ್ತು ಅನ್ನೋ ವಿಚಾರಗಳ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದು ಶ್ರೀನಿ ಅವ್ರ ಜೊತೆ ಮತ್ತೆ ನೆಕ್ಸ್ಟ್ ಟೈಮ್ ಅವರ ಹೊಸ ಸಿನಿಮಾ ಅನೌನ್ಸ್ ಮಾಡ್ಬೇಕಾದ್ರೆ ಮತ್ತೆ ಮಾತಾಡ್ತೀವಿ. ಆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಗಳ ಬಗ್ಗೆ ಮಾತಾಡೋಣ. ಅವರು ಸಕ್ಸಸ್ ಹಾದಿಯಲ್ಲಿದ್ದಾರೆ. ಅವರ ನೆಕ್ಸ್ಟ್ ಸಿನಿಮಾ ಅವರಿಗೆ ಸೂಪರ್ ಸಕ್ಸಸ್ ಕೊಡ್ಲಿ ಅಂತ ಆಶಿಸುತ್ತಾ ಇವತ್ತಿನ ಈ ಲೆಟ್ಸ್ ಟಾಕ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್, ಗುಡ್ ಬೈ.